ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ತಿರುಗೊಂದಾವರ್ತಿ ನಮ್ಮೆಲ್ಲರನ್ನು ದೇವರ ಸಾನ್ನಿಧ್ಯದಲ್ಲಿ ಆತನು ಕರೆತಂದದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ನಾವು ದೇವರ ವಾಕ್ಯದ ಸಂದೇಶಕ್ಕೆ ಹೋಗಲಿಕ್ಕಿದ್ದೇವೆ. ವಾಕ್ಯ ಬಹಳ ಪ್ರಾಮುಖ್ಯವಾದದ್ದು ಕ್ರೈಸ್ತ ಜೀವಿತದಲ್ಲಿ. ಇವತ್ತು ನಾನು ನಿಮ್ಮ ಸನ್ನಿಧಿಯಲ್ಲಿ ಮಾತಾಡಲಿಕ್ಕೆ ತೆಗೆದುಕೊಂಡಿರುವಂತಹ ಮೊದಲನೆಯ ವಾಕ್ಯ 1 ಸಮುವೇಲ 2ನೇ ಅಧ್ಯಾಯ 1ನೇ ವಾಕ್ಯ. 1 ಸಮುವೇಲ 2ನೇ ಅಧ್ಯಾಯ 1ನೇ ವಾಕ್ಯ. 1 ಸಮುವೇಲ 2ನೇ ಅಧ್ಯಾಯ 1ನೇ ವಾಕ್ಯ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಇಲ್ಲಿ ಹನ್ನಳು ಹೇಳಿದಂಥ ಒಂದು ವಿಶೇಷವಾಗಿರುವಂಥ ಒಂದು ಮಾತು, ಒಂದು ವಚನ ಇಲ್ಲಿ ಬರೆಯಲ್ಪಟ್ಟಿದೆ. ಆಕೆ ಹನ್ನಳು ಅನುಭವ ಸವಿದು ಹೇಳ್ತಾ ಇದ್ದಾಳೆ, ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ. ಈಕೆ ಅನುಭವದಿಂದ ಸವಿದು ಹೇಳಿದಂಥ ಒಂದು ಮಾತಿದಾಗಿದೆ. ನನ್ನ ಹೃದಯವು ಯೆಹೋವನಲ್ಲಿ ಉಲ್ಲಾಸಿಸುತ್ತದೆ. ಹಲ್ಲೆಲೂಯ. ಮಾತ್ರವಲ್ಲ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ನಾನಿವತ್ತು ಮಾತಾಡ್ಲಿಕ್ಕಿರುವಂತ ಒಂದು ವಿಷಯ ಕೊಂಬುಗಳ ಬಗ್ಗೆ ಮಾತಾಡ್ಲಿಕ್ಕಿದ್ದೇನೆ. ಈಕೆ ಹನ್ನಳು ಹೇಳ್ತಾ ಇದ್ದಾಳೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು, ನಿನ್ನ ರಕ್ಷಣೆಯಲ್ಲಿ ಆನಂದಿಸುತ್ತೇನೆ. ಇಲ್ಲಿ ಹನ್ನಳು ಹೇಳ್ತಾ ಇದ್ದಾಳೆ, ನನ್ನ ಕೊಂಬು ಎಲ್ಲಿರ್ತದೆ? ಹೆಚ್ಚಾಗಿ ಪ್ರಾಣಿಗಳ ಬಗ್ಗೆ ನಾನು ನೋಡೋದಾದ್ರೆ ಪ್ರಾಣಿಗಳಲ್ಲಿ ಎಲ್ಲಿರ್ತದೆ? ತಲೆ ಮೇಲೆ ಕೊಂಬುಗಳಿರ್ತದಲ್ವಾ? ಬಹಳ ವಿಶೇಷವಾಗಿರುವಂತ ಕೊಂಬುಗಳು ಹೊಂದಿರುವಂತ ಪ್ರಾಣಿಗಳ ಒಂದು ಜೀವನ ನೋಡುವುದಾದ್ರೆ ಅವುಗಳು ಕೊಂಬುಗಳಿಂದ ಜಯವನ್ನು ಹೊಂದುತ್ತವೆ. ಕೆಲವು ಪ್ರಾಣಿಗಳು ಕೊಂಬುಗಳಿದ್ದರೂ ಕೂಡ ಸೋಲನ್ನು ಅನುಭವಿಸ್ತವೆ. ಹೌದಲ್ವಾ? ಹೆಚ್ಚಾಗಿ ನಾವು ನೋಡ್ತೇವೆ, ಜಿಂಕೆಗಳಿಗಿರ್ತದೆ, ಕಾಡು ಕೋಣಗಳಿಗೆ ಇರ್ತದೆ, ಹೌದಲ್ವಾ, ಸಾರಂಗಗಳಿಗಿರ್ತದೆ. ಇವೆಲ್ಲವೂ ಆ ಕೊಂಬುಗಳಿದ್ರೂ ಕೂಡ ಕೆಲವು ಪ್ರಾಣಿಗಳು ಹುಲಿಯಿಂದಾಗಲಿ ಸಿಂಹದಿಂದಾಗಲಿ ಆ ಕೊಂಬುಗಳಿದ್ರೂ ಕೂಡ ಜಯ ಹೊಂದಲು ಸಾಧ್ಯವಿಲ್ಲ. ಅವು ಸಿಂಹದ ಬಾಯಿಗೋ, ಕರಡಿಯ ಬಾಯಿಗೋ, ಹುಲಿಯ ಬಾಯಿಗೋ ಅವು ತುತ್ತಾಗ್ತದೆ. ಆದರೆ ಇಲ್ಲಿ ಜಯ ಹೊಂದುವಂತ ಕೊಂಬು ಯಾವುದಂದ್ರೆ, ಇಲ್ಲಿ ದೇವರ ವಾಕ್ಯದಲ್ಲಿ ಓದ್ತೇವೆ ನಾವು, ಹನ್ನಳು ಹೇಳ್ತಾ ಇದ್ದಾಳೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ ಎಂಬುದಾಗಿ. ಹಲ್ಲೆಲೂಯಾ. ಹಾಗಾದ್ರೆ ಮನುಷ್ಯರಿಗೆ ಸಹ ಕೊಂಬುಗಳಿರ್ತದಾ? ಇರ್ತದೆ. ಹಲ್ಲೆಲೂಯಾ. ಈಕೆಯಲ್ಲಿರುವಂತ ಕೊಂಬು ಯಾವುದು? ಆಕೆ ಹಿಂದಿನ ದಿವಸಗಳ ಆಕೆ ಜೀವನ ಚರಿತ್ರೆ ನೋಡುವುದಾದ್ರೆ, ಎಲ್ಕಾರನಿಗೆ 2 ಹೆಂಡತಿಯರು, ಪೆನಿನ್ನಳು ಮತ್ತು ಹನ್ನಳು. ಆದರೆ ಪೆನಿನ್ನಳಿಗೆ ಮಕ್ಕಳಿರ್ತದೆ, ಹನ್ನಳಿಗೆ ಮಕ್ಕಳಿರುವುದಿಲ್ಲ. ಆ ಸಮಯದಲ್ಲಿ ಆಕೆ ನಿಂದೆಯ ಅಪಮಾನಕ್ಕೆ ತುತ್ತಾಗಿರುವಂತ ಸಮಯದಲ್ಲಿ ಆಕೆ ಬಹಳ ನೊಂದುಕೊಂಡು ಆಕೆ ದೀನ ಭಾವದಿಂದ ದೇವರ ಸನ್ನಿಧಿಯಲ್ಲಿ ಆಕೆ ಕಣ್ಣೀರಿನಿಂದ ಆಕೆ ಪ್ರಾರ್ಥಿಸುತ್ತಾಳೆ. ಹಲ್ಲೆಲೂಯಾ. ಪ್ರಾರ್ಥನೆಯ ಫಲವಾಗಿ ದೇವರು ಒಂದು ಮಗನನ್ನು ಕೊಡ್ತಾನೆ. ಆ ಮಗನೇ ಸಮುವೇಲನು. ಯಾವಾಗ ಸಮುವೇಲನು ಆಕೆಗೆ ಹುಟ್ಟುತ್ತಾನೋ, ಸಮುವೇಲನು ದೇವರ ಆಕೆಗೆ ದಾನವಾಗಿ ಕೊಡುತ್ತಾನೋ, ಆಗ ಆಕೆಯು ಹೇಳಿದಂತ ಮಾತಿದಾಗಿದೆ. ಹಲ್ಲೆಲೂಯಾ. ಈ ಕೊಂಬು ಎಂಥದ್ದು? ಪ್ರಾರ್ಥನೆಯ ಮೂಲಕವಾಗಿ ಜಯ ಹೊಂದಿದಂತ ಕೊಂಬಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಪ್ರಾರ್ಥನೆ ಮೂಲಕವಾಗಿ ಸಂಕಷ್ಟ ಸಮಯದಲ್ಲಿ, ನಿಂದೆಯ ಸಮಯದಲ್ಲಿ, ಅಪಮಾನದ ಸಮಯದಲ್ಲಿ ಆಕೆ ಯಾವಾಗ ಮಗನನ್ನು ಹಡಿಯುತ್ತಾಳೋ ಆಗ ಆಕೆ ಹೇಳ್ತಾಳೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಹಾಗಿದ್ದ ಮೇಲೆ ದೇವಜನರೇ, ನಮ್ಮೊಬ್ಬೊಬ್ಬರಿಗೂ ಕೊಂಬುಗಳಿದೆ. ಹಲ್ಲೆಲೂಯಾ. ಆ ಕೊಂಬುಗಳು ಯೆಹೋವನಿಂದ ಎತ್ತಲ್ಪಟ್ಟಿದೆಯಾ? ಹಲ್ಲೆಲೂಯಾ. ಯೆಹೋವನಿಂದ ಎತ್ತಲ್ಪಟ್ಟಿದೆಯಾ? ಅಥವಾ ಎತ್ತಲ್ಪಡದೆ ನಿಂದಕರ ಬಾಯಿಗೆ ತುತ್ತಾಗಿದ್ದೇವಾ? ಆಕೆ ಪ್ರಾರ್ಥಿಸಿದಳು.
ಪ್ರಾರ್ಥಿಸಿದಳು. ಹೇಗೆ ಪ್ರಾರ್ಥಿಸಿದಳು? ಕಣ್ಣೀರಿನಿಂದ ಪ್ರಾರ್ಥಿಸಿದಳು, ತುಟಿ ಅಲುಗಾಡದೆ ಪ್ರಾರ್ಥಿಸಿದಳು, ಹೃದಯವನ್ನು ಬಿಚ್ಚಿ ಒಡೆದು ಪ್ರಾರ್ಥಿಸಿದಳು. ಪ್ರಾರ್ಥಿಸುವಾಗ ಆಕೆ ದೇವರಿಂದ ಸಹಾಯವನ್ನು ಹೊಂದಿದಳು. ಆಕೆಯ ನಿಂದೆ ಅಪಮಾನಗಳು ತೊಲಗಿದವು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದ್ತೇವೆ ನಾವು, ಯೆಹೋವನಿಂದ ನನ್ನ ಕೊಂಬು ಎತ್ತಲ್ಪಟ್ಟಿದೆ, ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿರುವುದು. ಇವತ್ತು ಬಾಯಿ ಮುಚ್ಚಲ್ಪಟ್ಟಿರುವುದು ಯಾವ ಕಾರಣಕ್ಕೆ? ನಮ್ಮಲ್ಲಿರುವ ಕೊರತೆಗಳು, ಪ್ರಾರ್ಥನೆಯ ಕೊರತೆಗಳು ನಮ್ಮಲ್ಲಿ ಇದ್ದರೆ ನಮ್ಮ ಬಾಯಿ ಏನಾಗ್ತದೆ? ಮುಚ್ಚಲ್ಪಟ್ಟಿರುತ್ತದೆ. ನಾವು ಪ್ರಾರ್ಥನಾ ವೀರರಾಗಿದ್ದರೆ ಅನೇಕರಿಗೆ ನಾವು ಸಾಕ್ಷಿಗಳಾಗಿ ನಿಲ್ಲಲು ಸಾಧ್ಯ. ಇಲ್ಲಿ ಹನ್ನಳು ಹೇಳ್ತಾ ಇದ್ದಾಳೆ, ನನ್ನ ಶತ್ರುಗಳ ಮುಂದೆ ನನ್ನ ಬಾಯಿ ತೆರೆದಿದೆ. ಇವತ್ತು ಧೈರ್ಯವಾಗಿ ಯೇಸು ಕ್ರಿಸ್ತನ ವಿಷಯವಾಗಿ ನಾವು ಹೇಳಬೇಕಾದರೆ, ನಮ್ಮ ಬಾಯಿಗಳು ತೆರೆಯಲ್ಪಡಬೇಕಾದರೆ ನಮಗೆ ಬೇಕಾಗಿರುವಂಥದ್ದು ಜಯೋತ್ಸವದ ಕೊಂಬುಗಳು ಬೇಕಾಗಿದೆ. ಕೊಂಬು ಏನು ಸೂಚಿಸ್ತದೆ? ಜಯೋತ್ಸವದ ಸೂಚನೆ ಕೊಡುತ್ತದೆ. ಮಾತ್ರವಲ್ಲ, ಕೊಂಬು ಏನು ಸೂಚಿಸುತ್ತದೆ? ಗೌರವ ಸೂಚಿಸುತ್ತದೆ. ಕೊಂಬು ಏನು ಸೂಚಿಸುತ್ತದೆ? ಮಹಿಮೆಯನ್ನು ಸೂಚಿಸುತ್ತದೆ. ಕೊಂಬು ಏನು ಸೂಚಿಸುತ್ತದೆ? ಎಲ್ಲರ ಮುಂದೆ ನಾವು ಎತ್ತಲ್ಪಡುವುದನ್ನು ಸೂಚಿಸುತ್ತದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೊಂಬು ಶಕ್ತಿಯ ಸಂಕೇತವಾಗಿದೆ. ಕೊಂಬು ಶಕ್ತಿಯ ಸಂಕೇತವಾಗಿದೆ ಪ್ರಾಣಿಗಳಿಗೆ. ಅದೇ ರೀತಿಯಲ್ಲಿ ಕೊಂಬನ್ನು ಯಾವುದಕ್ಕೆ ಹೇಳ್ತಾ ಇದ್ದಾಳೆ? ಆಕೆ ಪ್ರಾರ್ಥನೆ ಮಾಡಿದರ ನಿಮಿತ್ತವಾಗಿ ಆಕೆ ಕೊಂಬು ಮೇಲಕ್ಕೆ ಎತ್ತಲ್ಪಟ್ಟಿದೆ ಅಂದ್ರೆ ಆಕೆ ಪ್ರಾರ್ಥನಾ ವೀರಳಾಗಿದ್ದುಕೊಂಡು ಶತ್ರುಗಳ ಬಾಯಿಗಳನ್ನು ಮುಚ್ಚುವುದಕ್ಕಾಗಿ ಆಕೆ ಹೇಳ್ತಾ ಇದ್ದಾಳೆ, ನನ್ನ ಪ್ರಾರ್ಥನೆ ಮೂಲಕವಾಗಿ ನನಗೆ ಜಯೋತ್ಸವ ಸಿಕ್ಕಿದೆ, ನನ್ನ ಕೊಂಬುಗಳು ಮೇಲಕ್ಕೆ ಎತ್ತಲ್ಪಟ್ಟಿದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ದೇವ ಜನರೇ, ಪ್ರಾರ್ಥನೆಯಲ್ಲಿ ನಾವು ಜಯೋತ್ಸವ ಹೊಂದುತ್ತೇವೆ, ಪ್ರಾರ್ಥನೆಯಲ್ಲಿ ನಾವು ಗೌರವ ಹೊಂದುತ್ತೇವೆ, ಪ್ರಾರ್ಥನೆಯಲ್ಲಿ ನಾವು ಮಹಿಮೆ ಹೊಂದುತ್ತೇವೆ, ಎಲ್ಲರ ಮುಂದೆ ಮಹಿಮೆ ಹೊಂದುತ್ತೇವೆ. ವೈರಿಗಳ ಮುಂದೆ ನಮ್ಮ ನಾಮಗಳು ಅಪಜಯಕ್ಕೆ ಉಂಟಾಗುವುದಿಲ್ಲ, ನಮ್ಮ ನಾಮಗಳು ಎತ್ತಲ್ಪಡುತ್ತದೆ. ಹಲ್ಲೆಲೂಯಾ, ಅದೊಂದು ಶಕ್ತಿಯ ಸಂಕೇತವಾಗಿದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ 10ನೇ ವಾಕ್ಯದಲ್ಲಿ ಪುನಃ ಆಕೆ ಹೇಳ್ತಾ ಇದ್ದಾಳೆ, ಯೆಹೋವನ ವಿರೋಧಿಗಳು ಮುರಿಯಲ್ಪಡುತ್ತಾರೆ, ಯೆಹೋವನ ವಿರೋಧಿಗಳು ಮುರಿಯಲ್ಪಡುತ್ತಾರೆ. ಆತನು ಆಕಾಶದಿಂದ ಅವರ ಮೇಲೆ ಗರ್ಜಿಸುತ್ತಾನೆ. ಯೆಹೋವನು ಭೂಮಿಯ ಕಟ್ಟ ಕಡೆಯವರೆಗೂ ನ್ಯಾಯ ತೀರಿಸುವನು. ತಾನು ನೇಮಿಸಿದ ಅರಸನಿಗೆ ಬಲವನ್ನು ಅನುಗ್ರಹಿಸುವನು. ತನ್ನ ಅಭಿಷಕ್ತನ ಕೊಂಬನ್ನು ಉನ್ನತ ಮಾಡುವನು. ತನ್ನ ಅಭಿಷಕ್ತನಂದ್ರೆ ಯಾರು? ದೇವರಿಂದ ಆರಿಸಲ್ಪಟ್ಟವನು, ದೇವ ಜನರು, ದೇವ ಮಕ್ಕಳು, ದೇವರ ಆಜ್ಞೆಗಳನ್ನು ಪ್ರೀತಿಸುವವರು, ಆತನನ್ನು ಪ್ರೀತಿಸುತ್ತೇನೆಂಬುದಾಗಿ ಹೇಳುವಂತ ಜನರು. ಹಲ್ಲೆಲೂಯಾ, ಯಾರು ಆತನ ಆಜ್ಞೆಗಳಿಗೆ ಕೈಕೊಂಡು ನಡೆಯುತ್ತಾರೋ ಅಂಥವರು ಅಭಿಷಕ್ತ ಜನರಾಗಿದ್ದಾರೆ. ಅಭಿಷಕ್ತನನ್ನು ಆತನ ಏನ್ ಮಾಡ್ತಾನೆ? ಆತನ ಕೊಂಬನ್ನು ಉನ್ನತ ಮಾಡುತ್ತಾನೆ. ಆತನ ಯಾವ ಅಪಜಯಕ್ಕೆ ಗುರಿಯಾಗುವುದಿಲ್ಲ, ಯಾವ ನಿಂದೆಗೆ ಗುರಿಯಾಗುವುದಿಲ್ಲ. ಆತನ ತಲೆಯು ಯಾವಾಗಲೂ ಎತ್ತಲ್ಪಟ್ಟಿರುತ್ತದೆ. ಯಾವ ಕೆಲಸಗಳನ್ನು ಮಾಡಲಿ ಆತನು ಸೋಲನ್ನು ಅನುಭವಿಸುವುದಿಲ್ಲ. ಯಾವುದೇ ಆಲೋಚನೆ ತನ್ನ ವಿಷಯವಾಗಿ, ವ್ಯಾಪಾರವಾಗಲಿ ಅಥವಾ ಯಾವುದೇ ಏಳಿಗೆಯ ವಿಷಯಕ್ಕಾಗಲಿ ಆತನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವುದಾದರೆ ಆತನು ಅಂಥ ಮನುಷ್ಯನು, ಅಂಥ ವ್ಯಕ್ತಿ, ಆತನ ಕೊಂಬು ಉನ್ನತಕ್ಕೆ ಏರುವಂತದಾಗಿದೆ. ಅಂದರೆ ಆತನು ಯಾವಾಗಲೂ ಜಯೋತ್ಸವವನ್ನು ಹೊಂದುವನಾಗಿದ್ದಾನೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದ್ತೇವೆ ನಾವು, ತನ್ನ ಅಭಿಷಕ್ತನ ಕೊಂಬನ್ನು ಆತನು ಉನ್ನತ ಮಾಡುವನು. ದೇವರ ನಾಮಕ್ಕೆ ಸ್ತೋತ್ರ. ಪ್ರಾರ್ಥನೆ ವಿಷಯವಾಗಿ ಅನೇಕ ನಾವು ಸಂಗತಿಗಳನ್ನು ಕೇಳಿದ್ದೇವೆ. ಆಸಕ್ತಿಯಿಂದ ಪ್ರಾರ್ಥಿಸಬೇಕು. ನಾವು ಯಾವಾಗಲೂ ಎಡೆಬಿಡದೆ ಪ್ರಾರ್ಥಿಸಬೇಕು. ಬೆಳಿಗ್ಗೆ, ಮುಂಜಾನೆ, ಮಧ್ಯಾಹ್ನ ಎಲ್ಲ ಕಾಲಗಳಲ್ಲಿ, ತ್ರಿಕಾಲಗಳಲ್ಲಿ ಪ್ರಾರ್ಥಿಸಬೇಕು. ಹೌದು ಪ್ರಿಯರೇ, ಪ್ರಾರ್ಥಿಸಬೇಕು. ನಿಜ, ಇಲ್ಲಿ ಹನ್ನಳು ಪ್ರಾರ್ಥಿಸಿದಳು. ವೈರಿಗಳ ಮುಂದೆ ಆಕೆ ಜಯ ಸಿಕ್ಕಿತು, ಅಪಮಾನದ ಮುಂದೆ ಆಕೆ ಜಯ ಸಿಕ್ಕಿತು. ಹಲ್ಲೆಲೂಯಾ, ಆಕೆ ಧೈರ್ಯವಾಗಿ ಹೇಳ್ತಿದ್ದಾಳೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಅದೇ ರೀತಿಯಲ್ಲಿ ಇಲ್ಲಿ ಅದೇ ಆಕೆ ಹೇಳ್ತಾಳೆ, ಯೆಹೋವನು ಯಾರನ್ನು ಅಭಿಷೇಕಿಸಿದ್ದಾನೋ ತನ್ನ ಅಭಿಷಕ್ತನ ತಲೆಯನ್ನು ಆತನು ಉನ್ನತ ಪಡಿಸ್ತಾನೆ. ಆಕೆ ಅಭಿಷಕ್ತಳಾಗಿದ್ದಳು, ದೇವರ ಮಗಳಾಗಿದ್ದಳು, ಪ್ರಾರ್ಥನೆ ವೀರಳಾಗಿದ್ದಳು. ಆಕೆ ಹೇಳ್ತಾ ಇದ್ದಾಳೆ, ತನ್ನ ಅಭಿಷಕ್ತನ ಕೊಂಬನ್ನು ದೇವರು ಉನ್ನತ ಮಾಡುವನು.
ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಒಳ್ಳೆಯವನು, ಪ್ರಾರ್ಥಿಸುವವರ ಮೊರೆಯನ್ನು ಕೇಳುವವನು, ಸಂಕಷ್ಟ ಸಮಯಗಳಲ್ಲಿ ನಮ್ಮ ತಲೆಗಳನ್ನು ಎತ್ತುವಂತೆ ಮಾಡುವವನು ಆತನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಎತ್ತಲ್ಪಟ್ಟಿರುವಂತ ಒಬ್ಬ ಮನುಷ್ಯನು ಮುಂದೆ ಏನ್ ಮಾಡ್ತಾನೋ ಆತನ ಗುಣನಡತೆಗಳು ಹೇಗಿರ್ತದೆ. ಒಂದು ವೇಳೆ ನೀವು ಪ್ರಾರ್ಥನಾ ವೀರರಾಗಿದ್ದುಕೊಂಡು ಎಲ್ಲಾ ವಿಷಯಗಳಿಗೆ ಜಯಶಾಲಿಗಳಾಗಿ ನೀವು ನಡೆಯುತ್ತಾ ಇದ್ದರೆ, ನೀವು ಜಯಶಾಲಿಗಳಾಗಿದ್ದರೆ, ನಾನು ಯೇಸುವಿನ ಮಗನು ಮಗಳು ಎಂಬ ದೃಢ ನಿಶ್ಚಯದಿಂದ ಎಲ್ಲ ಕಾರ್ಯಗಳನ್ನು ಪ್ರಾರ್ಥನಾ ಮೂಲಕವಾಗಿ ನಾನು ಜಯಿಸಿದ್ದೇನೆ ಎಂಬಂತ ಒಬ್ಬ ಅಭಿಷಕ್ತನು ಮಾಡುವಂತ ಕಾರ್ಯದ ಬಗ್ಗೆ ನಾನೊಂದು ಸಂಗತಿಗಳನ್ನ ಹೇಳ್ತೇನೆ. 112ನೇ ಕೀರ್ತನೆ 9ನೇ ವಾಕ್ಯ ಹೀಗೆ ಬರೆಯಲ್ಪಟ್ಟಿದೆ, ಅವನು ಅಭಿಷಕ್ತನು, ಜಯೋತ್ಸವದ ಕೊಂಬನ್ನು ಹೊಂದಿಕೊಂಡಂಥವನು, ಪ್ರಾರ್ಥನೆ ಮೂಲಕವಾಗಿ ಸ್ಥಿರವಾಗಿ ನಿಂತು ಎಲ್ಲಾ ವಿಷಯಗಳಲ್ಲಿ ಜಯಶಾಲಿಗಳಾಗಿ ಕ್ರಿಸ್ತನಲ್ಲಿ ದೃಢವಾಗಿ ನಿಂತವನು ಏನ್ ಮಾಡ್ತಾನೆ? ಓದಿ ಸಿಸ್ಟರ್. ಬಡವರಿಗೆ ಉದಾರವಾಗಿ ಕೊಡುತ್ತಾನೆ, ಅವನ ನೀತಿಯ ಫಲವು ಸದಾಕಾಲವೂ ಇರುವುದು. ಅಂಥವನು ಹೇಗಿರ್ತಾನೆ? ಅವನು ಬಡವರಿಗೆ ಉದಾರವಾಗಿ ಕೊಡ್ತಾನೆ. ಹಲ್ಲೆಲೂಯಾ. ಅಭಿಷಕ್ತನು, ಪ್ರಾರ್ಥನಾ ವೀರನು, ಜಯೋತ್ಸವವನ್ನು ಹೊಂದಿಕೊಂಡವನು, ಮಹಿಮೆ ಎಂಬ ಕೊಂಬುಗಳನ್ನು ಹೊಂದಿಕೊಂಡವನು. ಹಲ್ಲೆಲೂಯಾ. ಆತನ ಏನ್ ಮಾಡ್ತಾನೆ? ಬಡವರಿಗೆ ಉದಾರವಾಗಿ ಕೊಡುತ್ತಾನೆ. ಮುಂದೆ ಅವನ ನೀತಿ ಫಲವು ಸದಾ ಕಾಲವು ಫಲಿಸುವುದು. ಓದಿ. ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ಮಹಿಮೆಯೊಡನೆ ಅವನ ಕೊಂಬು ಎತ್ತಲ್ಪಡುವುದು. ಯಾರು ಬಡವರನ್ನು ತಿರಸ್ಕರಿಸದೆ, ಯಾರು ಬಡವರಿಗೆ ವಿಶೇಷ ಸಹಾಯಗಳನ್ನು ಮಾಡುವರಾಗಿದ್ದಾರೋ ಅಂಥವರ ಕೊಂಬುಗಳು ಮಹಿಮೆಯೊಡನೆ ಎತ್ತಲ್ಪಟ್ಟಿರುವುದು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಕೊಂಬುಗಳು ಕ್ರಿಸ್ತನಲ್ಲಿ ಜಯ ಹೊಂದಿಕೊಂಡು ಮುಂದೆ ನಾವು ಮೌನವಾಗಿ ಕೂತುಕೊಳ್ಳುವುದಲ್ಲ, ಮಹಿಮೆ ಹೊಂದಿದಂತ ನಾವು, ಜಯವನ್ನು ಹೊಂದಿದಂತ ನಾವು, ಕೊಂಬುಗಳು ಹೊಂದಿಕೊಂಡಿರುವಂತ ನಾವುಗಳು, ಜಯೋತ್ಸವದ ಕೊಂಬು, ಮಹಿಮೆಯ ಕೊಂಬು, ಘನತೆಯ ಕೊಂಬು, ಎತ್ತಲ್ಪಟ್ಟಿರುವಂತ ಕೊಂಬುಗಳನ್ನು ಹೊಂದಿಕೊಂಡಿರುವಂತ ನಾವು ಏನ್ ಮಾಡಬೇಕು? ಬಡವರಿಗೆ ಉದಾರವಾಗಿ ಏನ್ ಮಾಡಬೇಕು? ಕೊಡಬೇಕು. ಹಲ್ಲೆಲೂಯಾ. ಬಡವರಂದ್ರೆ ದೇವಸ್ವಾಮಿ ಹೇಳ್ತಾನೆ, ಯಾರು ದಿಕ್ಕಿಲ್ಲದವರನ್ನು ಪರಾಂಬರಿಸುವವನು ಧನ್ಯನು. ನೀವು ಯಾರಿಗೆ ಬಡವರಿಗೆ ಏನು ಮಾಡುತ್ತೀರೋ ಅದು ನನಗೆ ಮಾಡಿದ ಹಾಗೆ ಎಂಬುದಾಗಿ ದೇವರ ವಾಕ್ಯ 25ನೇ ಮತ್ತಾಯನ ಸುವಾರ್ತೆಯಲ್ಲಿ ನಾವು ಓದ್ತೇವೆ. ಪ್ರಿಯರೇ, ನೀವು ಬಡವರಿಗೆ ಏನು ದಯೆ ತೋರಿಸ್ತೀರೋ ಅದು ನನಗೆ ಮಾಡಿದ ಹಾಗೆ. ಹಲ್ಲೆಲೂಯಾ. ಇಲ್ಲಿ ಓದ್ತೇವೆ, ನಮ್ಮ ಕೊಂಬುಗಳು ಎತ್ತಲ್ಪಡಬೇಕಾದರೆ ಬಡವರಿಗೆ ಉದಾರವಾಗಿ ಕೊಡಬೇಕು. ಮಾತ್ರವಲ್ಲ, ಅವನ ನೀತಿ ಏನಾಗ್ತದೆ ಅವಾಗ? ಸದಾ ಕಾಲ ಸಂತೃಪ್ತಿಯಿಂದಲೂ ಆ ಜೀವನ ಯಾವಾಗಲೂ ಸುಖಮಯವಾಗಿಯೂ ಅವನ ಜೀವನ ಕೊರತಿಲ್ಲದಂತ ಜೀವನವಾಗಿ ಆತನು ಇಡುವಂತ ದೇವರಾಗಿದ್ದಾನೆ. ಮಾತ್ರವಲ್ಲ, ಅವನ ಕೊಂಬು ಎತ್ತಲ್ಪಡುತ್ತದೆ. ಈ ಮನುಷ್ಯನು ಶ್ರೇಷ್ಠನು, ಈ ಮನುಷ್ಯನು ದೇವರ ಮನುಷ್ಯನು, ಇವನು ದೇವರ ಗುಣನಡತೆಗಳು ಹೊಂದಿಕೊಂಡವನು ಎಂಬುದಾಗಿ ಜನರ ಹೊಗಳಿಕೆಗೆ ನಾವು ಪಾತ್ರರಾಗ್ತೇವೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಕ್ರೈಸ್ತ ಜೀವಿತದಲ್ಲಿರುವಂತ ವಿಶೇಷವಾಗಿರುವಂತ ಒಂದು ವಿಶೇಷ ಗುಣವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಇದು ಕ್ರಿಸ್ತನಲ್ಲಿ ನಾವು ಕಂಡಿದ್ದೇವೆ. ಆತನು ಯಾರಾದರೂ ಆತನ ಸನ್ನಿಧಿಯಲ್ಲಿ ಯಾವುದೇ ಸಂಕಷ್ಟಗಳೊಂದಿಗೆ ಬಂದರೆ ಆತನು ಸುಮ್ಮನೆ ಕಳಿಸ್ತಿರ್ಲಿಲ್ಲ. ಆತನ ಬಳಿಗೆ ಬಂದವರನ್ನು ಸುಮ್ಮನೆ ಕಳಿಸ್ತಿರ್ಲಿಲ್ಲ. ಹಲ್ಲೆಲೂಯಾ. ಆತನು ಸಹಾಯ ಮಾಡಿ, ಮುಟ್ಟಿ, ಸ್ವಸ್ಥ ಮಾಡಿ, ಬೇಕಾದ ಸಮಾಧಾನವನ್ನು ಕೊಟ್ಟು ಅವರನ್ನು ಕಳಿಸ್ತಾ ಇದ್ದನು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಅದೇ ಕೀರ್ತನೆಗಳ ಪುಸ್ತಕ 75ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ, ಇಲ್ಲಿ ಯಾರ ಕೊಂಬುಗಳು ಎತ್ತಲ್ಪಡುತ್ತದೆ, ಯಾರ ಕೊಂಬುಗಳು ಮುರಿಯಲ್ಪಡುತ್ತದೆ ಎಂಬುದಾಗಿ ಇಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಓದಿ ಸಿಸ್ಟರ್. ದುಷ್ಟರ ಕೊಂಬುಗಳನ್ನೆಲ್ಲ ಮುರಿದು ಬಿಡುವೆನು, ಆದರೆ ಭಕ್ತರ ಕೊಂಬುಗಳು ಎತ್ತಲ್ಪಡುವವು. ಸಾಕು. ಭಕ್ತರ ಕೊಂಬುಗಳು ಎತ್ತಲ್ಪಡುವವು, ಅಭಿಷಕ್ತರ ಕೊಂಬುಗಳು ಎತ್ತಲ್ಪಡುವವು, ದೇವರನ್ನು ಪ್ರೀತಿಸುವಂತವರ ಕೊಂಬುಗಳು ಎತ್ತಲ್ಪಡುವವು. ದುಷ್ಟರ ಕೊಂಬುಗಳು ಮುರಿಯಲ್ಪಡುತ್ತದೆ. ಕೆಲವು ಸಲ ಪ್ರಾಣಿಗಳ ನಾವು ಆನಿಮಲ್ ಟಿವಿಗಳನ್ನು ನೋಡ್ತೇವೆ ನಾವು ಅಲ್ವಾ.
ಅವುಗಳು ಕೊಂಬುಗಳಿಂದ ಯುದ್ಧ ಮಾಡ್ತಾ ಇರ್ತವೆ, ಒಂದಕ್ಕೊಂದು ಜಗಳ ಮಾಡ್ತಾ ಇರ್ತವೆ. ಕೆಲವು ಕೊಂಬುಗಳು ಮುರಿದು ಹೋಗ್ತದೆ, ಕೆಲವು ಕೊಂಬುಗಳು, ಹೆಚ್ಚಾಗಿ ಜಿಂಕೆಯ ಕೊಂಬುಗಳು ಬಹಳ ವಿಚಿತ್ರವಾಗಿ ಕೊಂಬುಗಳು ಬೆಳೆದಿರ್ತದೆ. ಒಂದಕ್ಕೊಂದು ಅವು ಯುದ್ಧ ಮಾಡುವಾಗ, ಜಗಳ ಮಾಡುವಾಗ ಒಂದು ಕೊಂಬು ಇನ್ನೊಂದು ಕೊಂಬುಗಳಿಗೆ ಸಿಕ್ಕಿ ಹಾಕಿಕೊಂಡು ಬಿಡಿಸಿಕೊಳ್ಳಲಾರದಂತ ಪರಿಸ್ಥಿತಿ. ನಾನು ಅನೇಕ ಸಲ ಆ ಜಿಂಕೆಗಳಿಂದ, ಅದು ನನ್ನ ಪ್ರಾಣಿಗಳ ಒಂದು ಇದು ನೋಡ್ಬೇಕಾದ್ರೆ ನಂಗೆ ತುಂಬಾ ಇಷ್ಟ. ಅದು ನಾನು ಯಾವ್ದು ಹೆಚ್ಚು ನಾನು ನೋಡ್ಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಅದು ನಂಗೆ ತುಂಬಾ ಇಷ್ಟ. ಪ್ರಾಣಿಗಳು ಹೇಗೆ ಜೀವಿಸ್ತವೆ, ಅವುಗಳ ಗುಣನಡತೆಗಳೇನೆಂಬುದಾಗಿ ನಾನು ಬಹಳ ನೋಡ್ತಾ ಇರ್ತೇನೆ. ಇದರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ದುಷ್ಟರ ಕೊಂಬುಗಳು ಮುರಿಯಲ್ಪಡುತ್ತದೆ. ಒಂದು ಪ್ರಾಣಿ ಗೆಲ್ಲುತ್ತದೆ, ಒಂದು ಪ್ರಾಣಿ ಸೋಲುತ್ತದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರ. ಅದೇ ರೀತಿಯಲ್ಲಿ ಈ ಲೋಕದಲ್ಲಿಯೂ ಕೂಡ ಒಬ್ಬ ದುಷ್ಟನು ಇದ್ದಾನೆ. ನೋಡಿ, ಅಲ್ಲಿ ಪಿಕ್ಚರ್ ಎಲ್ಲ ನಾವು ಕಾಣ್ತಾ ಇದ್ದೇವೆ. ಆ ಜಿಂಕೆಯಲ್ಲಿರುವಂತಹ ಕೊಂಬುಗಳು ಯುದ್ಧ ಮಾಡುವ, ಅವು ಒಂದಕ್ಕೊಂದು ಹೋರಾಡುವಾಗ ಅವು ಏನ್ ಮಾಡ್ತಾವಂದ್ರೆ, ಅವು ಕೆಲವು ಸಲ ಕೊಂಬುಗಳು ಮುರಿಯಲ್ಪಡ್ತದೆ. ಮುರಿದಂತ ಕೊಂಬು ಅದು ಸೋಲನ್ನು ಅನುಭವಿಸ್ತದೆ. ಯಾವ ಕೊಂಬು ಮುರಿದಿರುವಂತಹ ಪ್ರಾಣಿ ಇದೆಯೋ ಅದು ಜಯವನ್ನು ಹೊಂದುತ್ತದೆ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮಗೆ ಕೊಂಬುಗಳನ್ನು ಕೊಟ್ಟಿದ್ದಾನೆ. ಅದು ಮುರಿದ ಕೊಂಬುಗಳು ಆಗಿರಬಾರದು, ಜಯೋತ್ಸವದ ಕೊಂಬುಗಳಾಗಿರಬೇಕು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಘನತೆಯ ಕೊಂಬುಗಳಾಗಿರಬೇಕು, ಮಹಿಮೆಯ ಕೊಂಬುಗಳಾಗಿರಬೇಕು. ಅನ್ಯ ಜನಾಂಗಗಳ ಮಧ್ಯದಲ್ಲಿ ನಮ್ಮ ತಲೆಗಳು ಎತ್ತಲ್ಪಟ್ಟಿರುವಂತಹ ಕೊಂಬುಗಳಾಗಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದುಷ್ಟರ ಕೊಂಬು ಮುರಿಯಲ್ಪಡುತ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇವತ್ತು ನೆಬೂಕದ್ನೆಜರನ ಬಗ್ಗೆ ನಾವು ನೋಡ್ತೇವೆ. ನೆಬೂಕದ್ನೆಜರನು ದೇವರಿಂದ ತಳ್ಳಲ್ಪಟ್ಟಂತ ಒಬ್ಬ ಮನುಷ್ಯನಾಗಿದ್ದನು. ಇಲ್ಲಿ ದಾನಿಯೇಲನ ಪುಸ್ತಕ 5ನೇ ಅಧ್ಯಾಯ 8-9 ವಾಕ್ಯಗಳು ಯಾರಾದ್ರೂ ಓದಿರಿ. ದಾನಿಯೇಲ 5. ಆಸ್ಥಾನ ವಿದ್ವಾಂಸರೆಲ್ಲರೂ ಬಂದು ನೋಡಿದರು, ಆದರೆ ಆ ಬರಹವನ್ನು ಓದುವುದಕ್ಕೂ ಅದರ ಅರ್ಥವನ್ನು ರಾಜನಿಗೆ ತಿಳಿಸುವುದಕ್ಕೂ ಅವರಲ್ಲಿ ಯಾರಿಂದಲೂ ಆಗಲಿಲ್ಲ. ಆಗ ರಾಜನಾದ ಬೆಲ್ಶಚ್ಚರನು ಬಹಳ ಕಳವಳಗೊಂಡು ಕಳೆಗುಂದಿದನು. ಅವನ ಮುಖಂಡರು ಬೆಪ್ಪಾದರು. ರಾಜನು ಮತ್ತು ಮುಖಂಡರು ಆಡಿದ ಮಾತುಗಳು ರಾಣಿಗೆ ಮುಟ್ಟಲು ಆಕೆಯು ಔತಣದ ಶಾಲೆಗೆ ಬಂದು, ರಾಜನೇ, ಚಿರಂಜೀವಿಯಾಗಿರು, ನಿನ್ನ ಮನಸ್ಸು ಕಳವಳಗೊಳ್ಳದಿರಲಿ. 18ನೇ ವಾಕ್ಯ ಓದಿ. ಅರಸೆ 5ನೇ ಅಧ್ಯಾಯ 20ರಿಂದ ಓದಿ. 20ರಿಂದ ಓದಿ. 5:20. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ಸಾಕು. ಇಲ್ಲಿ ನೆಬೂಕದ್ನೆಜರ ಬಗ್ಗೆ ನೋಡುವುದಾದ್ರೆ, ಅವನೊಬ್ಬ ಅರಸನು. ಅವನು ದೇವರು ಅವನಿಗೆ ಏನ್ ಮಾಡಿದ್ದ ಅಂದ್ರೆ, ಇಲ್ಲಿ 18ನೇ ವಾಕ್ಯದಲ್ಲಿ ಓದ್ತೇವೆ, ಅರಸೆ, ಪರಾತ್ಪರನಾದ ದೇವರೇ, ನಿನ್ನ ತಂದೆಯಾದ ನೆಬೂಕದ್ನೆಜರಿಗೆ ರಾಜ್ಯ ಮಹತ್ವ ಮಾನ ಸನ್ಮಾನಗಳನ್ನು ದಯಪಾಲಿಸಿದನು. ಈ ಮಹತ್ವ ವರದ ನಿಮಿತ್ತ ಸಕಲ ಜನಾಂಗ ಕುಲ ಭಾಷೆಗಳವರು ಅವನ ಮುಂದೆ ಬೆಚ್ಚಿ ಬೆದರಿದರು. ಬೇಕಾದವರನ್ನು ಕೊಲ್ಲಿಸಿದನು, ಬೇಕಾದವರನ್ನು ಉಳಿಸಿದನು, ಮನಸ್ಸು ಬಂದವರನ್ನು ಏರಿಸಿದನು, ಮನಸ್ಸು ಬಂದವರನ್ನು ಇಳಿಸಿದನು. ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ಇಲ್ಲಿ ಒಬ್ಬ ಅರಸನು, ಅವನಿಗೆ ಮಾನ ಮಹಿಮೆಗಳು ದೇವರು ಕೊಟ್ಟಿದ್ದನು. ಈ ಮಾನ ಮಹಿಮೆಗಳೆಂಬಂತ ಆ ಒಂದು ಶ್ರೇಷ್ಠವಾಗಿರುವಂತ ಆ ಒಂದು ಕೊಂಬನ್ನು ಆತನು ಹೊಂದಿಕೊಂಡಿದ್ದನು. ಆ ಹೊಂದಿಕೊಂಡಂತ ಆ ಶ್ರೇಷ್ಠತೆ, ಮಾನ, ಮರ್ಯಾದೆ ಇವುಗಳೆಲ್ಲವುಗಳನ್ನು ಆತನು ಏನ್ ಮಾಡ್ತಾನಂದ್ರೆ, ತನ್ನ ಸ್ವಕಾರ್ಯಕ್ಕೋಸ್ಕರ, ತನ್ನ ಏಳಿಗೆಗೋಸ್ಕರ, ಆತನ ತನ್ನ ಹೆಸರಿಗೋಸ್ಕರ ಅದನ್ನು ಉಪಯೋಗಿಸ್ಕೊಳ್ತಾನೆ. ಏನ್ ಮಾಡ್ತಾನಂದ್ರೆ, ಬೇಕಾದವರನ್ನು ಕೊಲ್ಲಿಸಿದನು, ಬೇಕಾದವರನ್ನು ಕೊಲ್ಲಿಸಿದನು, ಯೋಗ್ಯ ವ್ಯಕ್ತಿಗಳನ್ನು ಕೊಲ್ಲಿಸಿದನು, ಬೇಡವಾದವರನ್ನು ಕೊಲ್ಲಿಸಿದನು. ದೊಡ್ಡ ವಿಶೇಷವಾದಂತಹ ಅಪರಾಧ ಆತನು ಮಾಡಿದನು. ಮಾತ್ರವಲ್ಲ, ಬೇಕಾದವರನ್ನು ಉಳಿಸಿದನು, ಕೆಲವರನ್ನು ಉಳಿಸಿದನು, ಕೆಲವರನ್ನು ಕೊಲ್ಲಿಸಿದನು, ಯೋಗ್ಯ ವ್ಯಕ್ತಿಗಳನ್ನು ಉಳಿಸಿದನು, ಯೋಗ್ಯ ವ್ಯಕ್ತಿಗಳನ್ನು ಕೊಲ್ಲಿಸಿದನು. ಈ ರೀತಿಯ ಆತನ ಆ ಒಂದು ಅರಸತನವನ್ನು ಆತನು ನಡೆಸುತ್ತಾ ಬಂದನು. ಇಲ್ಲಿ ಬರುವಾಗ ಮನಸ್ಸು ಬಂದವರನ್ನು ಇಳಿಸಿದನು. ಆ ಯೋಗ್ಯ ಸ್ಥಾನದಲ್ಲಿರುವಂತಹ ಒಬ್ಬ ಅಧಿಕಾರಿಗಳನ್ನು ಆತನ ಏನ್ ಮಾಡ್ತಾನೆ, ಆತನು ಮನಸ್ಸು ಬಂದ ಹಾಗೆ ಅವರನ್ನು ಇಳಿಸುವುದು, ಮೇಲಕ್ಕೇರಿಸುವುದು, ದೊಡ್ಡ ಅಧಿಕಾರ ಆತನು ನಡೆಸ್ತಾನೆ. ಅವನಿಗಿರುವಂತಹ ಅಧಿಕಾರಕ್ಕಿಂತಲೂ ಹೆಚ್ಚಿನ ಅಧಿಕಾರ, ಅವನಿಗೆ ಕೊಡಲ್ಪಡದೇ ಇರುವಂತಹ ಅಧಿಕಾರವನ್ನು ಆತನು ನಡೆಸ್ತಾನೆ.
ಹಲ್ಲೆಲೂಯಾ. ಅನಂತರ ಹೀಗೆ ಅವನ ಹೃದಯವು ಉಬ್ಬಿ ಅವನ ಸ್ವಭಾವವು ಜಡವಾಗಿ ಅವನಿಗೆ ಸೊಕ್ಕೇರಲು ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ಅಹಂಕಾರ, ಅಹಂಕಾರ, ಈ ಅಹಂಕಾರವೆಂಬ ಸೊಕ್ಕಿನಿಂದ ದೇವರು ಏನ್ ಮಾಡಿದ ಅಂದ್ರೆ ಅವನನ್ನು ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ದೇವರ ಸಾನ್ನಿಧ್ಯದಲ್ಲಿ ಅಹಂಕಾರಿಗಳು ದುಷ್ಟರಾಗಿದ್ದಾರೆ ಅವರು. ಹಲ್ಲೆಲೂಯಾ. ದೇವರು ಅಹಂಕಾರವನ್ನು ಆತನು ಸಾಯಿಸುವುದಿಲ್ಲ. ಪರಲೋಕದಲ್ಲಿ ಇರುವಂತಹ ದೇವದೂತರು, ದೇವರನ್ನು ಆರಾಧಿಸುವಂತವರು ಅಹಂಕಾರದ ನಿಮಿತ್ತವಾಗಿಯೇ ಅವರು ದೊಬ್ಬಲ್ಪಟ್ಟರು. ಅವರೇ ಸೈತಾನರು, ಸೈತಾನನ ದೂತರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ರಾಜಾಸನದಿಂದ ತಳ್ಳಿ ಮಾನವನ್ನು ತೆಗೆದು ಬಿಟ್ಟನು. ಅವನು ನರಜಾತಿಯವರೊಳಗಿಂದ ನೂಕಲ್ಪಟ್ಟನು, ನರಜಾತಿಯವರಿಂದ ನೂಕಲ್ಪಟ್ಟನು, ಮನುಷ್ಯ ಜನಾಂಗದಿಂದ ತಳ್ಳಲ್ಪಟ್ಟನು. ಮನುಷ್ಯರೊಳಗೆ ವಾಸ ಮಾಡುವಂತಹ ಹಕ್ಕು ಅವನಿಗೆ ದೇವರು ತೆಗೆದು ಬಿಟ್ಟನು. ಅಂದ್ರೆ ಇನ್ನೆಲ್ಲಿ ವಾಸ ಮಾಡಬೇಕು? ಕಾಡಲ್ಲಿ ವಾಸ ಮಾಡಬೇಕು, ಪ್ರಾಣಿಗಳ ಮಧ್ಯದಲ್ಲಿ ವಾಸ ಮಾಡಬೇಕು. ಅಂತ ಪರಿಸ್ಥಿತಿಗೆ ದೇವರು ತಂದನು. ಪ್ರಿಯರೇ, ಹಲ್ಲೆಲೂಯಾ. ನಮ್ಮ ದೇವರು ಅಹಂಕಾರಿಗಳನ್ನು ಸಾಯಿಸುವನಲ್ಲ, ಉಬ್ಬಿದ ಮನಸ್ಸುಳ್ಳವರನ್ನು ಸಾಯಿಸುವನಲ್ಲ, ಕೊಬ್ಬಿದ ಮನಸ್ಸುಳ್ಳವರನ್ನು ಸಾಯಿಸುವನಲ್ಲ. ದೀನರಿಗಾದರೂ ಕೃಪೆಯನ್ನು ಕೊಡುವೆನೆಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಹಲ್ಲೆಲೂಯಾ. ದೀನ ಮನಸ್ಸು, ಅದಕ್ಕೆ ದೇವರ ವಾಕ್ಯದಲ್ಲಿ ಈಗ ತಾನೇ ಓದಿದೆವು, ದುಷ್ಟರ ಕೊಂಬುಗಳು ಮುರಿಯಲ್ಪಡುತ್ತದೆ. ಹಲ್ಲೆಲೂಯಾ. ದುಷ್ಟರ ಎತ್ತಲ್ಪಡುವಿಕೆ ಮುರಿಯಲ್ಪಡುತ್ತದೆ, ದುಷ್ಟರ ಘನತೆ ಮುರಿಯಲ್ಪಡುತ್ತದೆ. ಯಾವಾಗ? ದುಷ್ಟರಂದ್ರೆ ಯಾರು? ಉಬ್ಬಿದ ಮನಸ್ಸುಳ್ಳವರು, ಅಹಂಕಾರಿಗಳು, ದೇವರನ್ನು ಅಲಕ್ಷ್ಯ ಮಾಡುವವರು. ಇಲ್ಲಿ ಓದ್ತೇವೆ ನಾವು, ಅವನ ಬುದ್ಧಿ ಮೃಗ ಬುದ್ಧಿ ಆಯ್ತು. ಏನಾಯ್ತು? ಮೃಗ ಬುದ್ಧಿ ಅಂತ ಆಯ್ತು. ಮೃಗ ಅಂದ್ರೆ ಪ್ರಾಣಿ, ಪ್ರಾಣಿಯ ಬುದ್ಧಿ ಅಂತೆ ಅವನ ಬುದ್ಧಿ ಆಯ್ತು. ಪ್ರಿಯರೇ, ನಾವು ಎಚ್ಚರಿಕೆ ವಹಿಸೋಣ, ನಾವು ಎಚ್ಚರಿಕೆ ವಹಿಸೋಣ. ದೇವರು ಪ್ರತಿಯೊಬ್ಬನಿಗೂ ಘನತೆ, ಮಾನ, ಮಹಿಮೆಗಳನ್ನು ಕೊಟ್ಟಿದ್ದಾನೆ. ಅದನ್ನು ಕಾಪಾಡಿಕೊಳ್ಳೋಣ, ಅದನ್ನು ಕಾಪಾಡಿಕೊಳ್ಳೋಣ. ನಾವು ಅದನ್ನು ಕಾಪಾಡಿಕೊಳ್ಳದಿದ್ದರೆ, ನಾವು ದೀನ ಸ್ವಭಾವದಿಂದ ಇರದೆ ಹೋದರೆ, ನಾವು ದೇವರಿಗೆ ಸರಿ ಸಮಾನವಾಗಿ ನಡೆದುಕೊಳ್ಳದೆ ಹೋದರೆ, ದೇವರಲ್ಲಿರುವಂಥ ಗುಣನಡತೆಗಳು ನಮ್ಮಲ್ಲಿ ಇಲ್ಲದೆ ಹೋದರೆ, ನಾವು ಸಹ ಘನತೆಯನ್ನು, ಮಾನವನ್ನು, ಮಹಿಮೆಯನ್ನು ಕಳೆದುಕೊಳ್ಳುತ್ತೇವೆ. ನಾವು ಅದನ್ನು ಸ್ವಲ್ಪ ಯೋಚನೆ ಮಾಡೋಣ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಓದ್ತೇವೆ, ಅವನಿಗೆ ಮೃಗ ಬುದ್ಧಿ ಅಂತ ಆಯ್ತು. ಮಾತ್ರವಲ್ಲ, ಕಾಡು ಕತ್ತೆಗಳೊಂದಿಗೆ ವಾಸಿಸಿದನು. ಕಾಡು ಕತ್ತೆಗಳಿಗೆ ಕೊಂಬುಗಳಿಲ್ಲ. ಕತ್ತೆಗಳು ಹೇಗೆ ಅವುಗಳು ಹೇಗೆ ವಾಸಿಸ್ತವೆ? ಅವುಗಳಿಗೆ ಯಾರಾದರೂ ವಿರೋಧಿಗಳು ಬಂದರೆ ಹೇಗೆ ಅದು ವರ್ತನೆ ಮಾಡ್ತದೆ? ಆ ಕತ್ತೆಗಳು ಕಾಲಿನಿಂದ ಒದಿತದೆ, ಬೇರೆ ಏನು ಮಾಡೋದಿಲ್ಲ. ಅದು ಹಿಂದೆ ಬಂದರೆ ಕಾಲಿನಿಂದ ಒದ್ದು ಎಷ್ಟೋ ದೂರಗಳವರೆಗೆ ಪ್ರಾಣಿಗಳು ಬೀಳುವ ಹಾಗೆ ಕಾಲಿನಿಂದ ಒದ್ದು ಅದು ಯುದ್ಧ ಮಾಡ್ತದೆ. ಈ ಬುದ್ಧಿ ಅವನಿಗೆ ಬಂತು. ಕಾಡು ಕತ್ತೆಗಳೊಂದಿಗೆ ವಾಸ ಮಾಡುವಂತ ಪರಿಸ್ಥಿತಿ ಅವನಿಗೆ ಬಂತು. ನಿಮ್ಮ ಹೆಂಬೆ, ನಿಮ್ಮಲ್ಲಿರುವಂಥ ಸೊಕ್ಕು, ನಿಮ್ಮಲ್ಲಿರುವಂಥ ಹೊಟ್ಟೆ ಕಿಚ್ಚು, ನಿಮ್ಮಲ್ಲಿರುವಂಥ ದೇವರಿಗೆ ಬೇಡವಾದಂಥ ಯಾವುದೇ ಗುಣಗಳು ಇರುವುದಾದರೆ ನೀವು ಸಹ ಇಂಥ ಕಾರ್ಯಕ್ಕೆ ದೇವರು ನಡೆಸುವನಾಗಿದ್ದಾನೆ ಮನುಷ್ಯ ಜನಾಂಗವನ್ನು. ಇದು ಉದಾಹರಣೆ ನೆಬೂಕದ್ನೆಚ್ಚರನಾಗಿದ್ದಾನೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಓದ್ತೇವೆ ನಾವು, ಪರಾತ್ಮರನಾದ ದೇವರು ಮನುಷ್ಯರ ರಾಜ್ಯದಲ್ಲಿ ರಾಜನಾಗಿ ಅದರ ಮೇಲೆ ತನಗೆ ಬೇಕಾದವರನ್ನು ನೇಮಿಸ್ತಾನೆ ಎಂಬುದು ಅವನಿಗೆ ತಿಳಿದು ಬರುವ ತನಕ ದನಗಳಂತೆ ಹುಲ್ಲು ಮೇಯುವುದೇ ಅವನ ಗತಿಯಾಯಿತು. ಎಲ್ಲದಕ್ಕೂ ಶ್ರೇಷ್ಠನಾಗಿರುವವನೊಬ್ಬನಿದ್ದಾನೆ. ನಿನ್ನ ಘನತೆಗೆ, ನಿನ್ನ ಮಹಿಮೆಗೆ, ನಿನ್ನ ತಲೆ ಎತ್ತಲ್ಪಡಬೇಕು. ಇದೆಲ್ಲದಕ್ಕೂ ಒಬ್ಬ ಯೋಗ್ಯನಾದ ಒಬ್ಬ ವ್ಯಕ್ತಿ ಇದ್ದಾನೆ. ಆತನು ದೇವರು, ಯೆಹೋವನು, ನಮ್ಮ ಸೃಷ್ಟಿಕರ್ತನು ಎಂಬುದಾಗಿ ಮನವರಿಕೆ ಆಗುವ ತನಕ ನೆಬೂಕದ್ನೆಚ್ಚರನು ಹುಲ್ಲು ತಿನ್ನುವಂತ ಸ್ಥಿತಿಗೆ ಬಂದನು. ಹಲ್ಲೆಲೂಯಾ. ಹುಲ್ಲು ತಿನ್ನುವಂತ ಸ್ಥಿತಿಗೆ ಬಂದನು. ತಗ್ಗಲ್ಪಡೋಣ, ದೇವರ ಸಾನ್ನಿಧ್ಯದಲ್ಲಿ ತಗ್ಗಲ್ಪಡೋಣ, ಹಿರಿಯರಿಗೆ ತಗ್ಗಲ್ಪಡೋಣ, ದೊಡ್ಡವರನ್ನು ಸನ್ಮಾನಿಸೋಣ, ದೇವರ ವಾಕ್ಯಕ್ಕೆ ವಿಧೇಯರಾಗೋಣ.
ದೇವರ ವಾಕ್ಯ ಏನು ಹೇಳ್ತದೆ ಅದನ್ನು ಕೇಳೋಣ, ಅದರಂತೆ ನಡೆಯೋಣ. ದೇವರೆಲ್ಲದಕ್ಕಿಂತಲೂ ಶ್ರೇಷ್ಠನು, ದೇವರೇ ಎಲ್ಲದಕ್ಕಿಂತಲೂ ಶ್ರೇಷ್ಠನು. ನಮ್ಮಲ್ಲಿ ಯಾವ ಅಹಂಕಾರ, ಸೊಕ್ಕು, ಬುದ್ಧಿಗೆಡಿತನ ನಮಗೆ ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾನು ಈ ಲೋಕದ ಯಾವ ಸರ್ಕಾರದ ಬಗ್ಗೆ ನಾನು ಮಾತಾಡೋದಿಲ್ಲ, ನಿಮಗೆಲ್ಲರಿಗೂ ಈ ವಾಕ್ಯ ಕೇಳುವಾಗ ಅರ್ಥವಾಗಬಹುದು. ಹಲ್ಲೆಲೂಯಾ. ಒಬ್ಬನನ್ನು ಇಳಿಸಿ ಒಬ್ಬನನ್ನು ಸ್ಥಾನಕ್ಕೆ ಏರಿಸುವನು ನಮ್ಮ ದೇವರಾಗಿದ್ದಾನೆಂಬುದಾಗಿ ನಾವು ತಿಳ್ಕೊಳ್ಳಲೇಬೇಕು. ಅವರಿಗೆ ಕೊಡುವಂಥ ಗೌರವ, ಘನತೆ, ಮಾನವನ್ನು ನಾವು ಸಲ್ಲಿಸಲೇಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರೀತಿ ದೇವ ಜನರೇ, ನೆಬೂಕದ್ನೆಚ್ಚರ್ ನಮಗೆ ಒಳ್ಳೆಯ ಉದಾಹರಣೆ ಆಗಿದ್ದಾನೆ. ನಮಗೆ ಯಾವ ಅಹಂಕಾರ ಬೇಡ, ನಮಗೆ ಸೊಕ್ಕು ಬೇಡ, ದೇವರನ್ನು ಬಿಟ್ಟು ನಾವೇನು ಮಾಡೋದು ಬೇಡ. ನಮ್ಮೆಲ್ಲರ ಕಾರ್ಯಗಳಿಗೆ, ನಮ್ಮೆಲ್ಲ ಯೋಚನೆಗಳಿಗೆ, ನಮ್ಮ ಎಲ್ಲರ ಭವಿಷ್ಯತ್ತಿನ ದಿನಗಳಲ್ಲಿ ನಮಗೆ ಶ್ರೇಷ್ಠನಾಗಿರುವಂಥವನು ನಮ್ಮ ದೇವರೆಂಬುದಾಗಿ ನಾವು ಮನದಟ್ಟು ಮಾಡಿಕೊಳ್ಳೋಣ. ಮನುಷ್ಯರನ್ನು ಆಶ್ರಯಿಸಿಕೊಳ್ಳುವುದು ಬೇಡ. ನಮಗೆ ಬಂದ ಹಾಗೆ ನಾವು ಜೀವಿಸುವುದು ಬೇಡ. ಎಲ್ಲವನ್ನು ಆತನ ಕೈಗಳಲ್ಲಿ ಒಪ್ಪಿಸಿಕೊಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, 89ನೇ ಕೀರ್ತನೆ 17ನೇ ವಾಕ್ಯ ಹೀಗೆ ಹೇಳುತ್ತದೆ, ಅವರು ಹಿಗ್ಗುವ ಬಲವು ನೀನೇ, ನಿನ್ನ ರಕ್ಷಣಾ ಕಟಾಕ್ಷದಿಂದ ನಮ್ಮ ಕೊಂಬುಗಳು ಎತ್ತಲ್ಪಟ್ಟಿದೆ. ಇಲ್ಲಿ 12 ಹೇಳ್ತಾಳೆ, ಆಕೆ ವೈರಿಗಳ ಮುಂದೆ ಆಕೆ ತಲೆ ಎತ್ತಲ್ಪಟ್ಟಿರುವಾಗ ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ ಅಂತ ಹೇಳಿದಂಥ 12 ಮಾತು ಇಲ್ಲಿ ಇನ್ನೊಂದು ಸ್ಪಷ್ಟವಾಗಿ ಇಲ್ಲಿ ಕೀರ್ತನೆಗಾರನು ಹೇಳ್ತಾ ಇದ್ದಾನೆ, ನಿನ್ನ ರಕ್ಷಣಾ ಕಾರ್ಯದಿಂದ ನಮ್ಮ ಕೊಂಬು ಎತ್ತಲ್ಪಟ್ಟಿದೆ. ರಕ್ಷಣೆಯ ಕಾರ್ಯ ಏನು? ರಕ್ಷಣೆಯ ಕಾರ್ಯ ಅಂದು 2000 ವರ್ಷಗಳ ಹಿಂದೆ ಆತನು ಮಗುವಾಗಿ ಜನಿಸಿ ಈ ಲೋಕಕ್ಕೆ ಬಂದ ಉದ್ದೇಶ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದಂತ ನಮ್ಮ ಯೇಸು ಕ್ರಿಸ್ತನು ಆತನು ಕೊಟ್ಟಿರುವಂತ ಕಲ್ವಾರಿ ಕ್ರೂಜೆಯಲ್ಲಿ ಆತನ ರಕ್ತವನ್ನು ಸುರಿಸಿ ದಾನವಾಗಿ ನಮ್ಮ ಪಾಪಗಳನ್ನು ಆತನು ಹೊತ್ತುಕೊಂಡು ನಮ್ಮೆಲ್ಲರ ಪಾಪಗಳಿಗೆ ಕ್ಷಮೆಯನ್ನು ಕೊಟ್ಟಿರುವಂತ ಆ ರಕ್ಷಣೆಯ ಕಾರ್ಯ, ಅವುಗಳ ಮೂಲಕ ನಮ್ಮ ಕೊಂಬು ಎತ್ತಲ್ಪಟ್ಟಿದೆ. ನಮಗೊಂದು ಧೈರ್ಯ ಇದೆ. ನಾವು ಯಾರು? ರಕ್ಷಣೆ ಹೊಂದಿದಂಥ ಜನರು. ನಾವು ಯಾರು? ಪಾಪಗಳಿಂದ ವಿಮುಕ್ತಿ ಹೊಂದಿದಂಥ ಜನರು. ನಾವು ಯಾರು? ಕ್ರಿಸ್ತನ ಮಕ್ಕಳೆಂಬ ಹೆಸರು ಹೊಂದಿದಂಥ ನಾವುಗಳು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಕೀರ್ತನೆಗಾರನು ಹೇಳ್ತಾನೆ, ಅವರು ಹಿಗ್ಗುವ ಬಲವು ನೀನೆ. ಯಾರು? ಕ್ರಿಸ್ತನನ್ನು ಆಧಾರ ಮಾಡಿಕೊಂಡವರು, ಯೇಸುವಿನನ್ನು ಆರಾಧಿಸುವವರು, ಯೇಸುವಿನ ಭಕ್ತರು, ಯೇಸುವನ್ನು ಹಿಂಬಾಲಿಸುವವರು. ಅವರ ಬಲ ಯಾವುದು? ನೀನೇ ಎಂಬುದಾಗಿ ಕೀರ್ತನೆಗಾರನು ಹೇಳ್ತಾನೆ. ಯಾರು? ನಮ್ಮ ದೇವರು. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರ. ಅವರು ಹಿಗ್ಗುವ ಬಲವು ನೀನೆ. ನಾವು ಹಿಗ್ಗುವ ಬಲವು ನಮ್ಮ ದೇವರಲ್ಲಿ. ಹಲ್ಲೆಲೂಯಾ. ನಾವು ಹಿಗ್ಗುವ ಬಲವು ನಮ್ಮ ದೇವರಾಗಿದ್ದಾನೆ. ನೆಬೂಕದ್ನೆಚ್ಚರ್ ದೇವರನ್ನು ಬಿಟ್ಟನು. ದೇವರಲ್ಲಿ ಸಾಮರ್ಥ್ಯ ಇದೆ ಎಂಬುದನ್ನು ಮರೆತು ಬಿಟ್ಟನು. ತನ್ನ ಸ್ವಂತ ಬುದ್ಧಿಯಿಂದ ಇಳಿಸಿದನು, ಏರಿಸಿದನು, ಕೊಲ್ಲಿಸಿದನು, ಏನೆಲ್ಲ ಮಾಡಿದನು. ಅಲ್ಲ ಪ್ರಿಯರೇ, ಏನೇ ಮಾಡಬೇಕಾದರೂ ಆತನ ಚಿತ್ತಕ್ಕನುಗುಣವಾಗಿ ನಾವು ಕಾರ್ಯಗಳನ್ನು ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ರಕ್ಷಣಾ ಕಟಾಕ್ಷದಿಂದ ನಮ್ಮ ಕೊಂಬು ಎತ್ತಲ್ಪಟ್ಟಿದೆ. ಯಾವ ಕಟಾಕ್ಷ? ಯಾವುದು? ಕೃಪೆ. ಕಟಾಕ್ಷ ಅಂದ್ರೆ ಕೃಪೆ, ದಾನವಾಗಿ ಸಿಕ್ಕಿರುವಂತ ಕೃಪೆ. ಕಟಾಕ್ಷ ಅಂದ್ರೆ ಕೃಪೆ. ನಮ್ಮನ್ನು ಕಟಾಕ್ಷಿಸಿದ್ದಾನೆ. ಯಾವುದರಿಂದ? ರಕ್ಷಣೆ ಎಂಬ ಕಟಾಕ್ಷದಿಂದ, ರಕ್ಷಣೆ ಎಂಬ ಕೃಪೆಯಿಂದ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 24ನೇ ಕೀರ್ತನೆ ಅದೇ ಅಧ್ಯಾಯದಲ್ಲಿ ಓದ್ತೇವೆ, ಆದರೆ ನನ್ನ ಪ್ರೀತಿ ಸತ್ಯತೆಗಳು ಅವನೊಡನೆ ಇರುವುದು, ನನ್ನ ಹೆಸರಿನಿಂದ ಅವನ ಕೊಂಬು ಎತ್ತಲ್ಪಟ್ಟಿರುವುದು. ಯಾರು ಭಕ್ತರಾಗಿದ್ದಾರೋ ಆತನ ಹೆಸರಿನಿಂದ, ಬಹಳ ಸ್ಪಷ್ಟವಾಗಿ ಕೇಳಿ, ಆತನ ಹೆಸರಿನಿಂದ, ತಂದೆಯಾದ ದೇವರ ಹೆಸರಿನಿಂದ ಅವನ ಕೊಂಬು ಎತ್ತಲ್ಪಟ್ಟಿರುವುದು. ಯಾರು? ಭಕ್ತರ ಕೊಂಬುಗಳು. ಯಾರು ಆತನ ಬಲವನ್ನೇ ಆಶ್ರಯಿಸಿದ್ದಾರೋ ಅವರ ಕೊಂಬುಗಳು. ಯಾರಿಂದ ಎತ್ತಲ್ಪಟ್ಟಿರುತ್ತದೆ? ಯೆಹೋವನಿಂದ ಎತ್ತಲ್ಪಟ್ಟಿರುತ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ಇವತ್ತು ಎಚ್ಚರಿಸ್ತಾ ಇದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರ. ಇದಲ್ಲದೆ 1ನೇ ಅರಸುಗಳ ಪುಸ್ತಕದಲ್ಲಿ ಓದ್ತೀವಿ, 3ನೇ ಅಧ್ಯಾಯ 13ನೇ ವಾಕ್ಯದಲ್ಲಿ, 1ನೇ ಅರಸು 3:13. ಇದಲ್ಲದೆ
ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನನಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಸಾಕು. ಇಲ್ಲಿ ಸೊಲೊಮನ್ ಆತನು ಹೇಳ್ತಾ ಇದ್ದಾನೆ, ಆತನು ಯಾರ ಅಂದ್ರೆ ದೇವರ ಸಾನ್ನಿಧ್ಯದಲ್ಲಿ ತನಗೆ ಬೇಕಾದ್ದನ್ನು ಮಾತ್ರ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತಾನೋ ಆತನಿಲ್ಲಿ ದೇವರು ಹೇಳ್ತಾ ಇದ್ದಾನೆ, ನೀನು ಬೇಡದಕ್ಕಿಂತಲೂ ಹೆಚ್ಚಿನದನ್ನು ನಾನು ಕೊಡ್ತೇನೆ ಎಂಬುದಾಗಿ. ಅಂದ್ರೆ ಇಲ್ಲಿ ನೆಬೂಕದ್ನೆಚ್ಚರನು ದೇವರನ್ನ ಅಲಕ್ಷ್ಯ ಮಾಡಿದನು, ದೇವರ ಮಾತಿಗೆ ಅವಿಧೇಯನಾದನು, ಬೇಡವಾದ್ದನ್ನು ಕಾರ್ಯಗಳನ್ನು ಮಾಡಿದನು. ಆತನ ಗತಿ ಏನಾಯ್ತು ಎಂಬುದಾಗಿ ನಿಮ್ಮ ಹತ್ರ ಹೇಳಿದೆ ನಾನು. ಇಲ್ಲಿ ಸೊಲೊಮೋನನು ದೇವರೊಂದು ಮಾತು ಕೇಳ್ತಾನೆ, ನಿನಗೆ ಏನು ಬೇಕು ಅದನ್ನು ಕೇಳಿಕೋ. ನೋಡಿ, ಇಲ್ಲಿ ಓದ್ತೇವೆ ನಾವು ನಿನ್ನ 7ನೇ ವಾಕ್ಯದಲ್ಲಿ, ನನ್ನ ದೇವರಾದ ಯೆಹೋವನೇ, ನನ್ನ ತಂದೆಗೆ ಬದಲಾಗಿ ನಿನ್ನಿಂದ ಅರಸನಾಗಿ ನೇಮಿಸಲ್ಪಟ್ಟ ನಿನ್ನ ಸೇವಕನಾದ ನಾನು ಇನ್ನೂ ಚಿಕ್ಕವನು, ವ್ಯವಹಾರ ಜ್ಞಾನ ಇಲ್ಲದವನು. ನಿನ್ನ ಸೇವಕನಾದ ನಾನು ಲೆಕ್ಕಿಸಲಾಗದಂಥ ಮಹಾಜನಾಂಗವಾಗಿರುವ ನಿನ್ನ ಸ್ವಕೀಯ ಪ್ರಜೆಯಲ್ಲಿ ಮಧ್ಯದಲ್ಲಿದ್ದೇನೆ. ಆದ್ದರಿಂದ ಅದನ್ನು ಆಳುವುದಕ್ಕೂ ನ್ಯಾಯಗಳನ್ನು ಕಂಡುಹಿಡಿಯುವುದಕ್ಕೂ ನನಗೆ ವಿವೇಕವನ್ನು ದಯಪಾಲಿಸು. ಇಲ್ಲಿ ಸೊಲೊಮೋನ ಬೇಡ್ಕೊಳ್ತಾ ಇದ್ದಾನೆ, ವಿವೇಕಕ್ಕಾಗಿ ಆತನು ಬೇಡ್ಕೊಳ್ತಾ ಇದ್ದಾನೆ. ಆಗ ದೇವರು ಏನು ಮಾಡಿದ, ಸೊಲೊಮೋನನು ನನಗೆ ಐಶ್ವರ್ಯ ಬೇಕು, ಯುದ್ಧದಲ್ಲಿ ಜಯ ಹೊಂದಬೇಕು, ಇಷ್ಟು ಕುದುರೆಗಳು ಬೇಕು, ಇಷ್ಟು ರಥಗಳು ಬೇಕು, ಇಷ್ಟು ಸೈನಿಕರು ಬೇಕೆಂಬುದಾಗಿ ಆತನು ಕೇಳ್ಕೊಳ್ಳಿಲ್ಲ. ನಿನ್ನ ಪ್ರಜೆಯನ್ನು ಆಳುವುದಕ್ಕಾಗಿ ನನಗೆ ವಿವೇಕವನ್ನು ಕೊಡು, ಚಿತ್ತಕ್ಕನುಸಾರವಾದಂಥ ಪ್ರಾರ್ಥನೆ ಆತನು ಮಾಡ್ತಾನೆ. ಇದು ದೇವರು ಮೆಚ್ಚುತ್ತಾನೆ. ಹಲ್ಲೆಲೂಯಾ. ಮೆಚ್ಚಿದಾಗ ಆತನು ಏನು ಮಾಡ್ದ ಅಂದರೆ, ಆತನು ಅವನಿಗೆ ನಿನಗೋಸ್ಕರ ದೀರ್ಘಾಯುಷ್ಯವನ್ನಾಗಲಿ ಐಶ್ವರ್ಯವನ್ನಾಗಲಿ ವೈರಿಯ ಪ್ರಾಣವನ್ನಾಗಲಿ ಕೇಳಿಕೊಳ್ಳದೆ ನ್ಯಾಯ ನಿರ್ಣಯಿಸುವುದಕ್ಕೋಸ್ಕರ ವಿವೇಕವನ್ನು ಬೇಡಿಕೊಂಡಿದ್ದರಿಂದ ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ. ತಟಾಸ್ತು. ಯಾಕೆ? ನಮ್ಮ ಪ್ರಾರ್ಥನೆಗಳಿಗೆ ಉತ್ತರ ಸಿಗಬೇಕು. ಹಲ್ಲೆಲೂಯಾ. ಉತ್ತರ ಸಿಗಬೇಕಾದ್ರೆ ದೇವರ ಚಿತ್ತಕ್ಕೆ ಮಾತ್ರ ನಾವು ಪ್ರಾರ್ಥನೆ ಮಾಡಬೇಕು. ಇಲ್ಲ ಸಲ್ಲದೆಲ್ಲ ಪ್ರಾರ್ಥನೆ ಮಾಡಿದರೆ ದೇವರು ಖಂಡಿತವಾಗಿಯೂ ಒದಗಿಸಿ ಕೊಡಲ್ಲ. ನಮ್ಮ ದೇವರ ಆತನ ಚಿತ್ತಕ್ಕೆ ಏನು ಆತನಿಗೆ ಮೆಚ್ಚುಗೆ ಆಗುತ್ತದೋ ಅದನ್ನು ಮಾತ್ರ ನಿಮಗೆ ಕೊಡುವನಾಗಿದ್ದಾನೆ. ಕೇಳುವುದನ್ನೆಲ್ಲ ಆತನು ಕೊಡುವುದಿಲ್ಲ. ಕೇಳದೆ ಇರುವಂಥದ್ದು ಆತನು ಕೊಡ್ತಾನೆ. ಯಾವಾಗ ಅಂದರೆ, ನೀವು ನಿಮ್ಮ ಪ್ರಾರ್ಥನೆಗೆ ನೀವು ಮೆಚ್ಚುಗೆಯಾದ ಪ್ರಾರ್ಥನೆ ಮಾಡಿದರೆ ಮಾತ್ರ ನೀವು ಕೇಳದೆ ಇರುವಂಥದ್ದನ್ನು ಆತನು ತನ್ನ ಮನಸ್ಪೂರ್ವಕವಾಗಿ ಆತನು ಕೊಡ್ತಾನೆ. ಇಲ್ಲಿ ಮುಂದೆ ಓದ್ತೇವೆ, ಆತನು ಏನು ಕೇಳ್ಕೊಳ್ಳಿಲ್ಲ, ದೀರ್ಘಾಯುಷ್ಯ ಕೇಳ್ಕೊಳ್ಳಿಲ್ಲ, ಐಶ್ವರ್ಯ ಕೇಳ್ಕೊಳ್ಳಿಲ್ಲ, ವೈರಿಗಳ ಪ್ರಾಣವನ್ನು ಸಹ ಕೇಳ್ಕೊಳ್ಳಿಲ್ಲ, ಆತನು ಏನು ಕೇಳ್ಕೊಳ್ಳಿಲ್ಲ, ಆತನು ವಿವೇಕವನ್ನು ಮಾತ್ರ ಬೇಡಿಕೊಳ್ತಾನೆ. ಹಲ್ಲೆಲೂಯಾ. ಈ ದುಷ್ಟ ಲೋಕದಲ್ಲಿ ವೈರಿಗಳ ಮಧ್ಯೆ ನಾವು ಜೀವಿಸ್ತಾ ಇದ್ದೇವೆ. ನಮ್ಮನ್ನು ಪ್ರೀತಿಸುವರು ಯಾರೂ ಇಲ್ಲ, ನಮ್ಮನ್ನು ಹಾಗೆ ಮಾಡುವವರ ಮಧ್ಯೆ ನಾವಿದ್ದೇವೆ. ನಾವು ಒಂದು ಬೇಡ್ಕೊಳ್ಬೇಕು, ನಿನ್ನ ನಾಮದಲ್ಲಿ ನಾವು ಜೀವಿಸಬೇಕಾದರೆ ಯಾವ ರೀತಿ ಜೀವಿಸಬೇಕಪ್ಪ, ನನಗೆ ಬೇಕಾದ ವಿವೇಕ ನನಗೆ ಕೊಡು ಸ್ವಾಮಿ. ನಿನ್ನನ್ನು ಬಿಟ್ಟು ಅಲ್ಲಗಳೆದಂಥ ವಿವೇಕ ನನಗೆ ಕೊಡು. ನಿನ್ನ ಹೆಜ್ಜೆ ಜಾಡಿನಲ್ಲಿ ನಡೆಯುವಂಥ ವಿವೇಕ ನನಗೆ ಕೊಡು ಎಂಬಂಥ ಪ್ರಾರ್ಥನೆ ನಾವು ಮಾಡಬೇಕಾಗ್ತದೆ. ಹಲ್ಲೆಲೂಯಾ. ಮಾತ್ರವಲ್ಲ, ನಿನ್ನ ಬಿನ್ನಹವನ್ನು ನೆರವೇರಿಸಿದ್ದೇನೆ ನೋಡು, ನಿನ್ನ ಜ್ಞಾನವನ್ನು ವಿವೇಕವನ್ನು ಅನುಗ್ರಹಿಸಿದ್ದೇನೆ. ನಿನ್ನಂಥ ಜ್ಞಾನಿಯು ಮುಂಚೆ ಇರಲಿಲ್ಲ, ಮುಂದೆಯೂ ಇರುವುದಿಲ್ಲ. ಇದಲ್ಲದೆ ನೀನು ಕೇಳದಂಥದ್ದನ್ನು ನಿನಗೆ ಅನುಗ್ರಹಿಸಿದ್ದೇನೆ. ನಿನ್ನ ಜೀವಮಾನದಲ್ಲೆಲ್ಲ ಐಶ್ವರ್ಯದಲ್ಲಿಯೂ ಘನದಲ್ಲಿಯೂ ನಿನಗೆ ಸಮಾನವಾದ ಅರಸನು ಇನ್ನೊಬ್ಬನಿರುವುದಿಲ್ಲ. ಪ್ರೀತಿ ದೇವ ಜನರೇ, ದೇವರ ಚಿತ್ತಕ್ಕೆ ಅನುಸಾರವಾಗಿ ನಾವು ಪ್ರಾರ್ಥಿಸಿದರೆ ನಮಗಿರುವಂಥ ಏನೇನು ಅಗತ್ಯತೆಗಳು ಉಂಟೋ ಅದೆಲ್ಲವನ್ನು ಆಟೋಮೆಟಿಕ್ ಆಗಿ ದೇವರು ಕೊಡ್ತಾನೆ. ಆಟೋಮೆಟಿಕ್ ಆಗಿ ಕೊಡ್ತಾನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರ. ನಾವು ಅದೆಲ್ಲ ಕೇಳ್ಕೊಳ್ಬೇಕಂತಿಲ್ಲ. ನೀತಿ ಉಳ್ಳಂಥ ಪ್ರಾರ್ಥನೆ ನಮ್ಮಲ್ಲಿರಬೇಕು. ಚಿತ್ತಕ್ಕೆ ಅನುಸಾರವಾದ ಪ್ರಾರ್ಥನೆ ನಮ್ಮಲ್ಲಿರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ 91ನೇ ಕೀರ್ತನೆ ಇಲ್ಲಿ 15ನೇ ವಾಕ್ಯದಲ್ಲಿ ಹೀಗೆ ಓದ್ತೇವೆ. 91:15 ಓದಿ ಯಾರಾದ್ರು. ಅವನು ನನಗೆ ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಅವರು ಯಾರು ದೇವರ ವಾಕ್ಯಕ್ಕೆ ವಿಧೇಯರಾಗಿ ದೇವರ ಚಿತ್ತಕ್ಕನುಸಾರವಾಗಿ ಪ್ರಾರ್ಥಿಸ್ತಾರೋ ಅವರ ಮೊರೆಯನ್ನು ಆತನು ಏನ್ ಮಾಡ್ತಾನೆ? ಕೇಳುತ್ತಾನೆ. ಮಾತ್ರವಲ್ಲ,
ಆತನೇನು 15ನೇ ವಾಕ್ಯದಲ್ಲಿ ಓದ್ತೇವೆ, ಪುನಃ ಓದ್ತೇನೆ ನಾನು ಅದನ್ನು. ಅವನು ನನಗೆ ಮೊರೆ ಇಡುವಾಗ ಸದುತ್ತರನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದವನನ್ನು ತಪ್ಪಿಸಿ ಘನಪಡಿಸುವೆನು. ಮಾತ್ರವಲ್ಲ, ದೀರ್ಘಾಯುಷ್ಯವನ್ನು ಅನುಗ್ರಹಿಸಿ ಅವನನ್ನು ತೃಪ್ತಿಪಡಿಸುವೆನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವೆನು. ನಮ್ಮ ದೇವರ ನೀತಿ ನಿಯಮಗಳು ಬಹಳ ಈಸಿ, ತುಂಬ ಸುಲಭವಾದದ್ದು, ಕಷ್ಟಪಡುವಂಥದ್ದು ಏನೂ ಇಲ್ಲ. ಕುಳಿತಲ್ಲಿಯೇ ನಿಮ್ಮ ಹೃದಯವನ್ನು ದೇವರ ಸನ್ನಿಧಿಯಲ್ಲಿ ಒಪ್ಪಿಸಿಕೊಟ್ಟರೆ ಸಾಕು. ನಿಮ್ಮ ಬಾಯಿ ತೆರೆದು ಯೇಸುವು ದೇವರು, ಯೇಸುವು ಕರ್ತನು, ಆತನೇ ಲೋಕರಕ್ಷಕನೆಂಬುದಾಗಿ ನಂಬಿದರೆ ಸಾಕು. ಯಾರ್ಯಾರು ನಂಬುತ್ತಾರೋ ಅಂಥವರಿಗೆ ವಿಶೇಷ ರಕ್ಷಣೆ ಆತನು ಕೊಡ್ತಾನೆ. ಆತನು ಏನು ಕಷ್ಟ ಸಂಗತಿ ನಮಗೆ ಹೇಳಲಿಲ್ಲ. ಮೂಟೆ ಹೊತ್ಕೊಂಡು ದೂರ ಹೋಗ್ರಿ, ಕಾಲು ಚಪ್ಪಲಿಂದ ನಡೀರಿ, ವ್ರತಗಳನ್ನು ಮಾಡಿರಿ, ಯಜ್ಞಗಳನ್ನು ಅರ್ಪಿಸ್ರಿ, ಏನು ಹೇಳಲಿಲ್ಲ. ಇಷ್ಟೇ, ನಿಮ್ಮ ಹೃದಯವನ್ನು ಬಿಚ್ಚಿ ಯೇಸುವೇ ಕರ್ತನು ಎಂಬುದಾಗಿ ನೀವು ನಂಬಿದರೆ ಸಾಕು. ಲೋಕರಕ್ಷಕನು ಯೇಸು ಎಂಬುದಾಗಿ ನಂಬಿದರೆ ಸಾಕು. ನಂಬಿಕೆಯಲ್ಲಿರುವಂಥ ಬಲ ಮಹಿಮೆ ದೇವರು ಕೊಡುವನಾಗಿದೆ. ಹನ್ನಳು ನಂಬಿಕೆಯಿಂದ ಪ್ರಾರ್ಥಿಸಿದಳು. ಆ ಪ್ರಾರ್ಥನೆ ಹೇಗಿತ್ತು? ನಂಬಿಕೆಯಿಂದ ಕೂಡಿತ್ತು. ಹಲ್ಲೆಲೂಯಾ. ಕಣ್ಣೀರು ಸುರಿಸ್ತಾ ಇದ್ದಾಳೆ, ಬಾಯ ತುಟಿ ಮಾತ್ರ ಅಲ್ಲುಗಾಡುತ್ತಾ ಇದೆ, ಶಬ್ದ ಬರುತ್ತಿಲ್ಲ. ಇಂಥ ಪ್ರಾರ್ಥನೆ, ಹೃದಯ ಒಡೆದವಳಾಗಿ ಆಕೆ ಪ್ರಾರ್ಥನೆ ಮಾಡಿದಳು. ಆ ಪ್ರಾರ್ಥನೆ ನಿಮಿತ್ತ ಆಕೆ ಸಾಕ್ಷಿ ಹೇಳ್ತಾ ಇದ್ದಾಳೆ, ನನ್ನ ಕೊಂಬು ಯೆಹೋವನಿಂದ ಎತ್ತಲ್ಪಟ್ಟಿದೆ. ಹಲ್ಲೆಲೂಯಾ. ಈ ಪ್ರಾರ್ಥನೆ ನಮಗೆ ಬೇಕು ಪ್ರಿಯರೇ. ಇಲ್ಲಿ ಓದ್ತೇವೆ ನಾವು, ದೀರ್ಘಾಯುಷ್ಯವನ್ನು ಆತನು ಹೇಳ್ತಾ, ನನಗೆ ಮೊರೆ ಇಡುವಾಗ ಸದುತ್ತರನ್ನು ದಯಪಾಲಿಸುವೆನು, ಇಕ್ಕಟ್ಟಿನಲ್ಲಿ ಹತ್ತಿರವಿದ್ದು ಅವನನ್ನು ತಪ್ಪಿಸಿ ಘನಪಡಿಸುವೆನು. ಘನಪಡಿಸ್ತಾನೆ ಪ್ರಿಯರೇ. ನಿಮ್ಮ ಕೊಂಬುಗಳು ಘನತೆ ಹೊಂದುತ್ತದೆ, ನಿಮ್ಮ ನಾಮಗಳು ಘನತೆ ಹೊಂದುತ್ತದೆ, ನಿಮ್ಮ ಕಾರ್ಯಗಳಿಗೆ ಒಳ್ಳೆ ಹೆಸರು ಬರುತ್ತದೆ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ಈ ಎಲ್ಲ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳಬೇಕಾದರೆ ಇದು ಎಲ್ಲರಿಗೂ ದಕ್ಕುವಂಥದ್ದಲ್ಲ, ಎಲ್ಲರೂ ಅನುಭವಿಸಲು ಸಾಧ್ಯವಿಲ್ಲ. ಯಾರು ಅನುಭವಿಸ್ತಾರೆ? ನಾನೀಗಷ್ಟೇ ಹೇಳ್ತಾ ಬಂದೆ, ಯಾರು ಯೇಸು ಕ್ರಿಸ್ತನಿಗೆ ತನ್ನ ಹೃದಯವನ್ನು ಒಪ್ಪಿಸಿಕೊಟ್ಟು ಆತನು ಸತ್ಯದೇವರು, ಆತನೇ ಲೋಕರಕ್ಷಕನು, ಆತನನ್ನು ನಂಬುತ್ತೇನೆಂಬುದಾಗಿ ಯಾರು ತಮ್ಮ ಹೃದಯವನ್ನು ದೇವರಿಗೆ ಒಪ್ಪಿಸಿಕೊಡುತ್ತಾರೋ ಅಂಥವರ ಪ್ರಾರ್ಥನೆ ಆತನು ಕೇಳ್ತಾನೆ. ಅವರು ಎಲ್ಲ ಕಾರ್ಯಗಳಲ್ಲಿಯೂ ಘನತೆಯನ್ನು ಮಹಿಮೆಯನ್ನು ಅವರು ಹೊಂದುತ್ತಾರೆ. ಅವರ ಕೊಂಬುಗಳು, ಅವರ ಎಲ್ಲ ಕಾರ್ಯಗಳು, ಎಲ್ಲ ವಿಷಯಗಳ ಜಯವನ್ನು ಅವರು ಹೊಂದುತ್ತಾರೆ. ಅಷ್ಟು ಮಾತ್ರವಲ್ಲ, ಯಾರಿಗೆ ಸಿಗ್ತದೆ ಅಂದರೆ, ಆತನ ಒಂದು ವಾಕ್ಯ ಓದಿಕೊಳ್ಳೋಣ. ಪ್ರಸಂಗಿಗಳ ಪುಸ್ತಕ 6ನೇ ಅಧ್ಯಾಯ 2ನೇ ವಾಕ್ಯ. ದೇವರು ಒಬ್ಬನಿಗೆ ಯಾವ ಇಷ್ಟಾರ್ಥಕ್ಕೂ ಕೊರತೆ ಇಲ್ಲದಂತೆ ಧನ ಸಂಪತ್ತನ್ನು ಘನತೆಯನ್ನು ಅನುಗ್ರಹಿಸ್ತಾನೆ. ಕೆಲವು ಸಲ ನಾವು ನೋಡ್ತೇವೆ, ದುಷ್ಟರನ್ನು ನೋಡ್ತೇವೆ, ಶಿಷ್ಟರನ್ನು ನಾವು ನೋಡ್ತೇವೆ, ಅಂದರೆ ನೀತಿವಂತರನ್ನು ನಾವು ನೋಡ್ತಾ ಇದ್ದೇವೆ, ಅನೀತಿವಂತರನ್ನು ನಾವು ನೋಡ್ತಾ ಇದ್ದೇವೆ. ಲೋಕದಲ್ಲಿ ಇಬ್ಬರು ಇದ್ದಾರೆ, ನೀತಿವಂತರು ಇದ್ದಾರೆ, ಅನೀತಿವಂತರು ಇದ್ದಾರೆ, ಹೌದಲ್ವಾ? ದುಷ್ಟರು ಇದ್ದಾರೆ, ಶಿಷ್ಟರು ಇದ್ದಾರೆ. ಈಗ ಶಿಷ್ಟನಿಗಿಂತ ದುಷ್ಟನು ಬಹಳ ಘನತೆಯಿಂದ ಐಶ್ವರ್ಯದಿಂದ ಉನ್ನತ ಸ್ಥಾನದಲ್ಲಿ ಇರುವಂಥವರು ಇದ್ದಾರೆ. ಇಲ್ಲಿ ವಾಕ್ಯ ಹೇಳ್ತದೆ, ದೇವರು ಒಬ್ಬನಿಗೆ ಯಾವ ಇಷ್ಟಾರ್ಥಕ್ಕೂ ಕೊರತೆ ಇಲ್ಲದಂತೆ ಧನ ಸಂಪತ್ತನ್ನು ಘನತೆಯನ್ನು ಅನುಗ್ರಹಿಸುವನು. ಆದರೆ ಅದನ್ನು ಅನುಭವಿಸುವುದಕ್ಕೆ ದೇವರು ಅವನನ್ನು ಶಕ್ತಿಗೊಳಿಸುವುದಿಲ್ಲ, ಅದನ್ನು ಮತ್ತೊಬ್ಬನು ಅನುಭವಿಸುವನು. ಯಾಕೆ? ಎಲ್ಲ ಐಶ್ವರ್ಯ ಇದೆ, ನೀತಿವಂತರಿಗಿದೆ, ಅನೀತಿವಂತರಿಗಿದೆ. ಯಾರು ಯೇಸುವನ್ನೇ ಕರ್ತನೆಂದು ತನ್ನ ಹೃದಯದಲ್ಲಿ ನಂಬದೆ ಹೋದವನು, ಯಾರು ದೇವರ ಆಜ್ಞೆಗಳಿಗೆ ವಿಧೇಯರಾಗಿ ಜೀವಿಸದೇ ಇದ್ದವನು, ತನಗೆಂಥ ಆಸ್ತಿ ಇದ್ರು, ಎಂಥದೇ ವಿಧವಾದಂಥ ಕೋಟಿ ಗಟ್ಟಲೆ ಬಂಗಾರ ಬೆಳ್ಳಿಗಳು ಏನೇ ಇದ್ರು, ಅದನ್ನು ಅವರು ಅನುಭವಿಸಲಿಕ್ಕೆ ದೇವರು ಬಿಡುವುದಿಲ್ಲ. ಹಲ್ಲೆಲೂಯಾ. ಯೇಸುವನ್ನು ಯಾರು ಹೃದಯಪೂರ್ವಕವಾಗಿ ಪ್ರೀತಿಸಿ ಪರಿಶುದ್ಧತೆಯನ್ನು ಕಾಪಾಡಿಕೊಂಡು ಜೀವಿಸ್ತಾರೋ ಅಂಥವರು ದೇಶವನ್ನು ಅನುಭವಿಸುವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ದುಷ್ಟರ ಕೊಂಬು ಮುರಿಯಲ್ಪಡ್ತದೆ. ಎಷ್ಟೇ ಆಸ್ತಿ ಇದ್ದರೂ, ಎಷ್ಟೇ ವಿಚಿತ್ರವಾದ ಕೊಂಬುಗಳು ಬೆಳೆಯಲ್ಪಟ್ಟರು, ಕೊಂಬುಗಳಂದರೆ ಜಯೋತ್ಸವದೊಡನೆ ಜೀವಿಸುವಂಥ ಅವನ ಜೀವಿತವಾದರು,
ಅವನ ಕೊಂಬುಗಳು ಒಂದಲ್ಲ ಒಂದು ದಿನ ದೇವರು ಮುರಿಯೋನಾಗಿದ್ದಾನೆ. ಹಲ್ಲೆಲೂಯ, ಮುರಿಯೋನಾಗಿದ್ದಾನೆ. ಪ್ರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಲ್ಲಿ ಮತ್ತಾಯನ ಅದಕ್ಕಾಗಿ ದೇವರ ವಾಕ್ಯ ಹೊತ್ತು ಮತ್ತಾಯನ ಸುವಾರ್ತೆ 6ನೇ ಅಧ್ಯಾಯ 33ನೇ ವಾಕ್ಯದಲ್ಲಿ ನಮ್ಗೆಲ್ಲರಿಗೂ ಗೊತ್ತಿರುವಂಥ ವಾಕ್ಯ 6:33, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡಿರಿ, ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಾವು ಕಾಪಾಡಿರಿ, ಆಗ ಅವೆಲ್ಲವುಗಳು ನಿಮಗೆ ಸಿಗ್ತದೆ. ಅವೆಲ್ಲವುಗಳಂದ್ರೆ ಯಾವುದು? ನಮಗೆ ಬೇಕಾದ ದಿನನಿತ್ಯದ ಅಗತ್ಯತೆಗಳು, ನಮಗೆ ಬೇಕಾದಂಥ ಆಸ್ತಿಯ ಸಂಪತ್ತು, ಐಶ್ವರ್ಯ, ಮನೆ, ಮಠ ಎಲ್ಲವುಗಳು ನಮಗೆ ದೇವರು ಕೊಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ನಮ್ಮನ್ನು ನೆಬೂಕದ್ನೆಚ್ಚರನ ಮೂಲಕ ಎಚ್ಚರಿಸಿದನು. ಹೌದು, ನೆಬೂಕದ್ನೆಚ್ಚರನು ಆತನು ಅಹಂಕಾರಿಯಾಗಿದ್ದನು. ಆತನಲ್ಲಿ ಅಹಂಕಾರವಿತ್ತು. ದೇವರನ್ನು ಅಲಕ್ಷ್ಯ ಮಾಡಿದನು, ದೇವರನ್ನು ಬಿಟ್ಟನು, ತಾನೇ ಸ್ವತಃ ರಾಜ್ಯವನ್ನು ಆಳ್ಲಿಕ್ಕೆ ಶುರು ಮಾಡಿದನು. ಆದ ಪರಿಸ್ಥಿತಿ ಏನಾಯಿತು? ಹುಲ್ಲು ತಿನ್ನುವಂಥ ಪರಿಸ್ಥಿತಿ ಅವನಿಗೆ ಬಂತು. ನಾವು ದೇವರನ್ನು ಬಿಡದೆ ನಾವು ಜೀವಿಸೋಣ ಪ್ರಿಯರೇ. ಎಲ್ಲ ಕಾರ್ಯಗಳಲ್ಲಿ ಆತನನ್ನು ಮುಂದಾಳಾಗಿಟ್ಟುಕೊಳ್ಳೋಣ. ಊಟ ಮಾಡುವಾಗಲೂ ತಟ್ಟೆಯಲ್ಲಿ ಊಟ ಇಟ್ಟ ನಂತರವೂ ದೇವರನ್ನು ಸ್ತುತಿಸೋಣ. ನೀರು ಕುಡಿಯಬೇಕಾದರೂ ದೇವರನ್ನು ಘನಪಡಿಸೋಣ, ದೇವರನ್ನು ಸ್ಮರಿಸೋಣ. ಅದೆಲ್ಲವೂ ಆಶೀರ್ವಾದದಾಯಕವಾಗಿರ್ತದೆ. ನಾವು ಓದ್ತೇವೆ, ನನ್ನ ಆಹಾರವನ್ನು ನನ್ನ ನೀರನ್ನು ಆಶೀರ್ವದಿಸು ಸ್ವಾಮಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ದೇವರ ನಾಮಕ್ಕೆ ಸ್ತೋತ್ರ. ದೀರ್ಘಾಯುಷ್ಯ. ಹಲ್ಲೆಲೂಯ, ದೇವರ ನಾಮಕ್ಕೆ ಸ್ತೋತ್ರ. ಈ ಲೋಕದಲ್ಲಿ ನೋಡ್ತೇವೆ ನಾನಾ ವಿಧವಾದಂಥ ಕಾಯಿಲೆಗಳಿದೆ. ಕಾಯಿಲೆಗಳು ಬರುವಂಥದ್ದು ಪ್ರಕೃತಿಯಿಂದ ಬರುತ್ತದೆ. ನಮ್ಮ ಬೇಡವಾದ ನಾವು ಸೇವಿಸುವಂಥ ಆಹಾರದ ಮೂಲಕ ಬರುತ್ತದೆ. ಆ ಕಾಯಿಲೆ ಬರಮಾಡಿಕೊಳ್ಳುವುದು ನಾವೇ. ಅದಕ್ಕಾಗಿ ದೇವರ ವಾಕ್ಯ ಹೇಳ್ತದೆ, ನಮ್ಮನ್ನು ನಾವು ಶೋಧನೆ ಮಾಡಿಕೊಳ್ಳೋಣ, ದೇವರನ್ನು ದೂರುವುದು ಬೇಡ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮಾತ್ರವಲ್ಲ, ಇಲ್ಲಿ ದಾನಿಯೇಲನ ಪುಸ್ತಕದಲ್ಲಿ ಓದ್ತೇವೆ, ಯೋಸೇಫನು ಯಾರಾಗಿದ್ದನು? ಯೋಸೇಫನ ಚರಿತ್ರೆ ನೋಡುವುದಾದರೆ ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ 17ನೇ ವಾಕ್ಯದಲ್ಲಿ ಓದ್ತೇವೆ, ಯೋಸೇಫನ ವಂಶ ಕಾಡು ಕೋಣದ ಕೊಂಬಿನಂತೆ ಅವನು ಅಭಿವೃದ್ಧಿ ಹೊಂದಿದೆನೆಂಬುದಾಗಿ ನಾವು ನೋಡ್ತೇವೆ. ಧರ್ಮೋಪದೇಶ ಕಾಂಡ 33ನೇ ಅಧ್ಯಾಯ ಅದೊಂದು ಓದಿ ನಾನು ಮುಗಿಸ್ತೇನೆ. 33ನೇ ಅಧ್ಯಾಯ 17ನೇ ವಾಕ್ಯ ಓದಿ ಸಿಸ್ಟರ್. ಯೋಸೇಫನ ಜ್ಯೇಷ್ಠ ಸಂತತಿಯವರು ಗೂಳಿಯೋಪಾದಿಯಲ್ಲಿ ಗಾಂಭೀರ್ಯ ಉಳ್ಳವರು, ಅವರ ಕೊಂಬುಗಳು ಕಾಡು ಕೋಣದ ಕೊಂಬುಗಳಷ್ಟು ಬಲವುಳ್ಳವು, ಅವುಗಳಿಂದ ಭೂಮಂಡಲದ ಜನಾಂಗಗಳನ್ನೆಲ್ಲ ಇರಿದು ಓಡಿಸುವರು. ಸಾಕು. ಇಲ್ಲಿ ಯೋಸೇಫನ ಜ್ಯೇಷ್ಠ ಸಂತತಿಯವರು ಗೂಳಿಯೋಪಾದಿಯಲ್ಲಿ ಗಾಂಭೀರ್ಯ ಉಳ್ಳವರು. ಯೋಸೇಫನು ರಾಹೇಳಲ್ಲಿ ಹುಟ್ಟಿರುವಂಥ ಚೊಚ್ಚಲ ಮಗನು, ಮೊದಲನೇ ಮಗನು. ರಾಹೇಳ ಅನೇಕ ವರ್ಷಗಳ ತನಕ ಮಕ್ಕಳಿಗೆ ಕಷ್ಟಪಡುತ್ತಿದ್ದಳು. ಈಕೆ ಕೂಡ ಅನೇಕ ನಿಂದೆ ಅಪಮಾನಗಳಿಗೆ ಗುರಿಯಾದಂಥವಳು. ಆಕೆಗೆ ಹುಟ್ಟಿದಂಥ ಮೊದಲನೆಯ ಮಗನೇ ಯೋಸೇಫನು. ಈ ಯೋಸೇಫನ ವಿಷಯವಾಗಿ ದೇವರು ಒಂದು ವಿಶೇಷ ಕಾರ್ಯವನ್ನು ಆತನು ಹೇಳ್ತಾ ಇದ್ದಾನೆ. ಇಲ್ಲಿ ಯೋಸೇಫನ ಜ್ಯೇಷ್ಠ ಸಂತತಿಯವರು, ಜ್ಯೇಷ್ಠ ಅಂದರೆ ಹಿರಿಯ ಸಂತತಿ, ಮೀಸಲಾದ ಸಂತತಿ, ಮೊದಲನೇ ಸಂತತಿ. ಇಲ್ಲಿ ಗೂಳಿಯೋಪಾದಿಯಲ್ಲಿ ಗಾಂಭೀರ್ಯ ಉಳ್ಳವರು. ಗೂಳಿಗಳೇನು ಮಾಡ್ತವೆ? ಹೋರಾಡ್ತವೆ. ಹೇಗೆ ಹೋರಾಡ್ತದೆ? ವಿರೋಧಿಗಳನ್ನು ಎದುರಿಸಿ ಜಯವನ್ನೇ ಹೊಂದುವಂಥದ್ದೇ ಗೂಳಿಗಳ ಕೆಲಸ. ಅವು ಎಂದು ಸೋಲನ್ನು ಅನುಭವಿಸುವುದಿಲ್ಲ. ಗೂಳಿಗಿಂತ ಬಲಿಷ್ಠವಾದದ್ದು ಯಾವುದೂ ಇಲ್ಲ. ಹಲ್ಲೆಲೂಯ. ಇಲ್ಲಿ ಅದಕ್ಕೆ ಒಂದು ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಗೂಳಿಯೋಪಾದಿಯಲ್ಲಿ ಗಾಂಭೀರ್ಯ ಉಳ್ಳವರು, ಅವರ ಕೊಂಬುಗಳು ಕಾಡು ಕೋಣದ ಕೊಂಬುಗಳಷ್ಟು ಬಲ ಉಳ್ಳದ್ದು. ಕಾಡು ಕೋಣಗಳು ಹುಲಿ ಬರಲಿ, ಸಿಂಹ ಬರಲಿ, ಏನೇ ಬರಲಿ, ತನ್ನ ಕೋಡಿನಿಂದ ಅವುಗಳನ್ನು ಮಾರು ದೂರ ಎಸೆದು ಬಿಡುವಂಥ ಶಕ್ತಿ ಉಳ್ಳಂಥ ಕಾಡು ಕೋಣಗಳು. ದೇವರ ನಾಮಕ್ಕೆ ಸ್ತೋತ್ರ. ಯೋಸೇಫನ ಸಂತತಿ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. ನಾವು ಯಾವ ಸಂತತಿಯಲ್ಲಿದ್ದೇವೆ? ವೈರಿಗಳನ್ನು ಎದುರಿಸಿ ಓಡಿಸುವಂಥ ಸಂತತಿಯಲ್ಲಿದ್ದೇವಾ? ವೈರಿಗಳ ಹಿಂದೆ ಓಡುವಂಥ ಸಂತತಿಯಲ್ಲಿದ್ದೇವಾ? ವೈರಿಗಳನ್ನು ಹಿಂಬಾಲಿಸಿದರೆ ನಮಗೆ ಕೇಡು ನಿಶ್ಚಯ. ಅದನ್ನು ಎದುರಿಸಿ ನಿಲ್ಲಬೇಕು. ಅದಕ್ಕಾಗಿ ಯಾಕೋನ ಪತ್ರಿಕೆಯಲ್ಲಿ ಓದ್ತೇವೆ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಹಲ್ಲೆಲೂಯ. ನಾವು ಎದುರಿಸುವಂಥ ಗುಣನಡತೆ ಉಳ್ಳವರಾಗಿರಬೇಕು. ಯಾವುದೇ ಶೋಧನೆಗಳು ಬರಲಿ, ಯಾವುದೇ ರೋಗಗಳು ಬರಲಿ, ಯಾವುದೇ ನಿಂದೆಗಳು ಬರಲಿ, ಎದುರಿಸಬೇಕು. ಯಾವುದರ ಮೂಲಕ?
ನಮ್ಮಲ್ಲಿ ಏನು ಆಯುಧ ಇಲ್ಲ. ನಮಗಿರುವಂಥ ಆಯುಧ 12 ಉಪಯೋಗಿಸಿದ ಆಯುಧ. ಯಾವುದದು? ಕಣ್ಣೀರಿನ ಪ್ರಾರ್ಥನೆ, ಹೃದಯದಿಂದ ಉಕ್ಕಿ ಬರುವಂಥ ಪ್ರಾರ್ಥನೆ. ದೇವರ ನಾಮಕ್ಕೆ ಸ್ತೋತ್ರ. ಇದು ಮಾತ್ರ ದೇವರು ನಮಗೆ ಕೊಟ್ಟಿದ್ದಾನೆ. ಇದರ ಮೂಲಕವಾಗಿ ನಾವು ಎದುರಿಸಬೇಕು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರ. ಜಕರ್ಯ ಪುಸ್ತಕದಲ್ಲಿ ಒಂದು ಕೆಲವು ವಿಷಯಗಳುಂಟು, ಹೇಳಲಿಕ್ಕೆ ಸಮಯವಿಲ್ಲ. ನಾನು ಅದನ್ನು ಬಿಟ್ಟುಬಿಡ್ತೇನೆ. ಮನೇಲಿ ಹೋಗಿ ಓದ್ಕೊಳ್ರಿ. ಯಾರಿಗಾದರೂ ಆ ವಿಷಯದ ಬಗ್ಗೆ ತಿಳ್ಕೊಳ್ಬೇಕಂತಿದ್ರೆ ವೈಯಕ್ತಿಕವಾಗಿ ನನ್ನ ಹತ್ರ ಕೇಳ್ಬೋದು. ನಾನು ಅದನ್ನು ವಿವರಿಸಬೇಕಾದ್ರೆ ಹೇಳ್ತೇನೆ. ಈಗ ಸಮಯವಿಲ್ಲದ ಕಾರಣ ಅದನ್ನು ಮುಗಿಸ್ತೇನೆ. ಜಕರ್ಯ ಪುಸ್ತಕ 1ನೇ ಅಧ್ಯಾಯ 18ರಿಂದ 21 ವಾಕ್ಯಗಳು ಬರೆಯಲ್ಪಟ್ಟಿದೆ. ಜಕರ್ಯನು ಒಂದು ಕನಸು ಕಾಣ್ತಾನೆ. 4 ಕೊಂಬುಗಳು, 4 ವಿಧವಾದಂಥ ಕಮ್ಮಾರ ಆತನು ನೋಡ್ತಾನೆ. ಅದರ ಬಗ್ಗೆ ಬಹಳ ಅರ್ಥಗರ್ಭಿತವಾಗಿರುವಂಥ ಒಂದು ವಿಶೇಷ ಒಂದು ಸಂಗತಿಯಲ್ಲಿ ಬರೆಯಲ್ಪಟ್ಟಿದೆ. ಅದು ಈಗ ಹೇಳಲಿಕ್ಕೆ ಸಮಯವಿಲ್ಲ. ಆದ ಕಾರಣ ಅಲ್ಲಿ ಮುಗಿಸ್ತೇನೆ. ನಾನು ಯಾರಾದರೂ ವೈಯಕ್ತಿಕವಾಗಿ ಬಂದು ಕೇಳುವುದಾದರೆ ಖಂಡಿತವಾಗಿಯೂ ಅದನ್ನು ನಿಮಗೆ ವಿವರಿಸಿ ಹೇಳಲಿಕ್ಕಿದ್ದೇನೆ. ದೇವರ ಮಾತುಗಳ ಮೂಲಕ ನಿಮ್ಮನ್ನು ಆಶೀರ್ವದಿಸ್ತೇನೆ.